ನೋಡ್ರಿ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಮೇಲೆ ಇವಾಗ ಮಾಡೋಣ. ಫಸ್ಟ್ ನೀವು ಏನಪ್ಪಾ ಅಂತಂದ ಹೇಳಿದ್ರೆ ಟ್ರೈನ್ಸ್ ಮೇಲೆ ಬಂತು ಅಂತಂದ ಹೇಳಿದ್ರೆ ಆ ಟ್ರೈನ್ಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ವಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ನೀವು ಡಯಾಗ್ರಾಮ್ ಹಾಕಿರ್ಬೇಕು. ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಈ ರೀತಿ ಡಯಾಗ್ರಾಮ್ ಹಾಕ್ಬೇಕು. ಒಂದು ಟ್ರೈನ್ ಸ್ಪೀಡು ಯು ಅಂತ ತಗೋಬೇಕು, ಇನ್ನೊಂದು ಸ್ಪೀಡು ವಿ ಅಂತ ತಗೊಳ್ಬೇಕು. ಟೋಟಲ್ ಸ್ಪೀಡ್ ಅಂತ ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ಯು ಮೈನಸ್ ವಿ ಮಾಡ್ಬೇಕು. ಏನ್ ಮಾಡ್ಬೇಕು? ಯು ಮೈನಸ್ ವಿ ಮಾಡ್ಬೇಕು. ಸೆಕೆಂಡ್ ಥಿಂಗ್, ಸೊ ಎರಡು ಟ್ರೈನ್ಗಳು ಅಪೋಸಿಟ್ ಆಗಿ ಹೋಗ್ತಾ ಇದ್ವು ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರ್ಕೋಬೇಕು. ಸೊ ಒಂದು ಈ ದಿಕ್ಕಿಗೆ ಹೋಗ್ತಾ ಐತೆ, ಇನ್ನೊಂದು ಈ ದಿಕ್ಕಿಗೆ ಹೋಗ್ತಾ ಐತೆ. ಇದ್ರ ಸ್ಪೀಡ್ ಏನು ಯು ಅಂತ ತಗೋಬೇಕು, ಇದ್ರ ಸ್ಪೀಡ್ ವಿ ಅಂತ ತಗೋಬೇಕು. ಟೋಟಲ್ ಸ್ಪೀಡ್ ಏನು ಯು ಪ್ಲಸ್ ವಿ ಆಗತ್ತ. ಇದು ಎಲ್ರಿಗೂ ಕ್ಲಿಯರ್ ಆಯ್ತಾ ಈ ಪಾಯಿಂಟ್? ಯಾಕೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂತಂದ ಹೇಳಿದ್ರೆ ಇವಾಗ ನೀವು ಒಂದ್ ಟ್ರೈನ್ ದಾಗ ಕೂತ್ಕೊಂಡ್ರಿ, ನಿಮ್ ಗರ್ಲ್ ಫ್ರೆಂಡ್ ಇನ್ನೊಂದ್ ಟ್ರೈನ್ ದಾಗ ಕೂತ್ಕೊಂಡಾಳ, ಒಂದ ದಿಕ್ಕಿಗೆ ಹೊಂಟೇರಿ ನೀವು. ಅದು ಒಂದ ಕಡೆ ಹೊಂಟೈತಿ ಈ ತರ ಈ ರೀತಿ. ಇದ್ರೊಳಗೆ ನೀವು ಕುತ್ಕೊಂಡೇರಿ, ಇದ್ರೊಳಗೆ ನಿಮ್ ಗರ್ಲ್ ಫ್ರೆಂಡ್ ಕೂತ್ಕೊಂಡಾರು. ಇಬ್ರು ಏನಂತಂದ ಹೇಳಿದ್ರೆ ಮುಖ ನೋಡ್ಕೊಂಡ್ ಹೋಗ್ಬೋದಲ್ಲ. ಸ್ಪೀಡ್ ಅಷ್ಟೊಂದು ಹೋದಂಗ್ ಕಾಣಿಸಂಗಿಲ್ಲ. ಇವು 80 ಸ್ಪೀಡ್ನಾಗ ಇರ್ಲಿ, ಇದು 80 ಸ್ಪೀಡ್ನಾಗ ಇರ್ಲಿ, ಬಟ್ ಆದ್ರೆ ನಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಕಾಣಿಸಂಗಿಲ್ಲ. ನಾರ್ಮಲ್ ಆಗಿ ಸ್ಪೀಡ್ ಹೊಂಟಿಲ್ಲ, ಇದು ಸ್ಲೋ ಆಗಿ ಹೊಂಟೈತಿ. ಈ ಟ್ರೈನ್ ದಾಗ ಕೂತಾರ, ಈ ಟ್ರೈನ್ ದಾಗ ನೋಡ್ರ, ಅಥವಾ ಈ ಟ್ರೈನ್ ದಾಗ ಇದ್ರೊಳಗ್ ನೋಡ್ರ ಸ್ಲೋ ಹೊಂಟಿದಾವ ಅಂತಂದ್ ಫೀಲ್ ಆಗತ್ತ. ಎರಡು ಒಂದೇ ಡೈರೆಕ್ಷನ್ ದಾಗ ಹೋಗ್ತಿದ್ರ. ಕ್ಲಿಯರ್? ಅಥವಾ ನೀವು ಇಬ್ಬರು ಜನ ಬೈಕ್ ಮೇಲೆ ಹೋಗ್ತಿದ್ರಿ ಅಂದ್ರೆ ದೋಸ್ತುಗಳ, ನೀವೇನಪ್ಪಾ ಅಂತಂದ್ರೆ ಒಂದ್ ನಾರ್ಮಲ್ ನಿಮ್ಗೆ ಸ್ಪೀಡೋಮೀಟರ್ ನೋಡ್ಲಿಲ್ಲ ಅಂತಂದ ಹೇಳಿದ್ರೆ ನೀವು ಸ್ಲೋ ಆಗಿ ಹೊಂಟಾರ ಅಂತಂದ್ರೆ ಫೀಲ್ ಆಗತ್ತ. ಬಟ್ ಆದ್ರೆ ಅದ ಅಪೋಸಿಟ್ ಬರುವಾಗ ಸೊಯ್ ಅಂತಂದ್ ಹೋಗ್ಬಿಡ್ತೀರಿ, ಫೀಲ್ ಆಗತ್ತಲ್ಲ. ಸೇಮ್ ಹಂಗೆ ನೀವು ಕೂತ್ಕೊಂಡಿರ್ತೀರಿ, ಅಪೋಸಿಟ್ ಇಂದ ಒಂದ್ ಟ್ರೈನ್ ಬರುತ್ತೆ, ಸಡನ್ ಆಗಿ ಹೋಗ್ಬಿಟ್ಟಿರ್ತೈತಿ, ಅದು ಗೊತ್ತಾಗೋದಿಲ್ಲ. ಬಟ್ ಅದ್ರ ಒಂದೇ ದಿಕ್ಕಿಗೆ ಹೋಗುತ್ನಾಗ ಸ್ಲೋ ಆಗಿ ಹೋಗ್ತಿರತ್ತ. ಇಮ್ಯಾಜಿನೇಷನ್ ಮಾಡ್ಕೊಡ್ರಿ, ಒಂದೇ ದಿಕ್ಕಿನ ಹೋಗುತ್ನಾಗ ಸ್ಲೋ ಆಗಿ ಹೋಗುತ್ತ, ಅಪೋಸಿಟ್ ಹೋಗುವಾಗ ನೋಡಿದ್ರ ಒಳಗಡೆ ಹೋಗ್ಬಿಟ್ಟಿರತ್ತ. ಅಂದ್ರೆ ಅಲ್ಲಿ ಸ್ಪೀಡ್ ಏನಾಗತ್ತ, ಅಪೋಸಿಟ್ ಇದ್ದಾಗ ಪ್ಲಸ್ ಆಗತ್ತ, ಸೇಮ್ ಅಲ್ಲಿ ಇದ್ದಾಗ ಏನಪ್ಪಾ ಅಂತಂದ್ರೆ ಮೈನಸ್ ಆಗತ್ತೆ. ಎಕ್ಸಾಂಪಲ್ ಇದನ್ನ ತಗೊಳ್ರಿ, ನೀವು ನಿಮ್ ದೋಸ್ತ ಬೈಕ್ ಮೇಲೆ ಹೊಂಟರಿ, ಅವಾಗ ಏನ್ ಅನ್ಸುತ್ತ ನಿಮ್ಗ? ಸ್ಲೋ ಹೋದಂಗ ಅನ್ಸುತ್ತೆ. ಇದು ಒಂದೇ ದಿಕ್ಕಿನಲ್ಲಿ. ಅದ ಅಪೋಸಿಟ್ನಾಗ ಹೋಗ್ರಿ, ಸ್ಪೀಡ್ ಆಗಿ ಹೋಗ್ಬಿಟ್ಟಿರ್ತಾರೆ. ಅದನ್ನ ಪ್ಲಸ್ ಮಾಡ್ಬೇಕು. ಈ ಒಂದ್ ಪಾಯಿಂಟ್ ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು, ಇಲ್ಲ ಅಂತಂದ ಹೇಳಿದ್ರೆ ರಾಂಗ್ ಆಗತ್ತೆ. ನೆಕ್ಸ್ಟ್, ಇವಾಗ ಒಂದೇ ಲೆಂತ್ ಅಂತ ಕೊಟ್ರು ಅಂತಂದ ಹೇಳಿದ್ರೆ, ಒಂದೇ ಉದ್ದದ ಟ್ರೈನ್ ಅಂತ ಕೊಟ್ರು ಅಥವಾ ಒಂದೇ ಲೆಂತ್ ಅಂತ ಕೊಟ್ರು ಅಂತಂದ ಹೇಳಿದ್ರೆ ಇದನ್ನು ಎಲ್ ತಗೋಬೇಕು, ಇದನ್ನು ಎಲ್ ತಗೋಬೇಕು, ಇದನ್ನು ಎಲ್ ತಗೋಬೇಕಾಗತ್ತೆ, ಇದನ್ನು ಎಲ್ ತಗೋಬೇಕ. ಇಲ್ಲ ಡಿಫ್ರೆಂಟ್ ಆಗಿ ಕೊಟ್ರು ಅಂದ್ರೆ ಒಂದ್ ಟ್ರೈನ್ ಉದ್ದ 300, ಇನ್ನೊಂದ್ ಟ್ರೈನ್ ಉದ್ದ 200 ಅಂತ ಕೊಟ್ರು ಅಂದ್ರ ಒಂದ್ L1 ತಗೋಬೇಕು, ಇಲ್ಲ L2 ತಗೋಬೇಕು. ನೀವ್ ಏನ್ ತಗೋತೀರ ಅದ್ ನಿಮಗ್ ಬಿಟ್ಟಿದ್ದು. ಸೊ ಅದಾದ ನಂತರ ಇದೆಲ್ಲ ಆದ ನಂತರ ಸೊ ನಮ್ಗೆ ಏನ್ ಕೊಡ್ತಾರ? ನೆಕ್ಸ್ಟ್ ಒಂದೇ ಒಂದು ಫಾರ್ಮುಲಾ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಎಲ್ರಿಗೂ ಗೊತ್ತೈತಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸರ್ ನಾವು ಟೈಮ್ ಕಂಡು ಹಿಡಿಬೇಕಂದ್ರೆ ಟೈಮ್ ಈ ಕಡೆ ಬರುತ್ತೆ, ಸ್ಪೀಡ್ ಈ ಕಡೆ ಹೋಗುತ್ತೆ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸರ್ ನಾವು ಡಿಸ್ಟೆನ್ಸ್ ಕಂಡು ಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು ಇದು ಈ ಕಡೆ ಹೋಗುತ್ತೆ, ಟೈಮ್ ಇಂಟು ಸ್ಪೀಡ್. ಕ್ಲಿಯರ್ ಎಲ್ರಿಗೂ? ಇಷ್ಟು 3 ಕಾನ್ಸೆಪ್ಟ್ ಗಳು ನಾನು ಇವಾಗ ಏನ್ ಹೇಳಿದ್ನಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ನೋಡ್ಕೊಬೇಕು ಇವಾಗ. ಆಮೇಲೆ ನಾನು ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಮೊದಲು ಅರ್ಥ ಮಾಡ್ಕೊಳ್ರಿ, ಅದನ್ನ ನಾವೇನಂತಂದ ಹೇಳಿದ್ರೆ ಕ್ವಶನ್ ಒಳಗಡೆ ಅಪ್ಲೈ ಮಾಡೋಣ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಇವಾಗ ಏನ್ ಕೊಟ್ಟಿರ್ತಾರಪ್ಪ ಅಂತಂದ ಹೇಳಿದ್ರೆ ಎರಡು ಟ್ರೈನ್ಗಳು ಪರಸ್ಪರವಾಗಿ ಹಾದು ಹೋಗುತ್ತವೆ ಅಂತ ಕೊಡ್ತಾರೆ. ಎರಡು ಟ್ರೈನ್ಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹಾದು ಹೊಂಟಿದಾವಪ್ಪ ಅಂತಂದ ಹೇಳಿದ್ರ ಅವಾಗ ನಮ್ಮದು ಟೋಟಲ್ ಡಿಸ್ಟೆನ್ಸ್ ಏನಾಗತ್ತ ಅಂತಂದ ಹೇಳಿದ್ರ ಈ ಟ್ರೈನಿನ ಉದ್ದ ಟೋಟಲ್ ಡಿಸ್ಟೆನ್ಸ್ ಏನಾಗತ್ತ? L1 ಪ್ಲಸ್ L2 ಆಗತ್ತ. ಕ್ಲಿಯರ್? ಯಾಕೆ ಹೇಳ್ರಿ? ಸರ್ ಇದು ಟ್ರೈನ್ ಇಲ್ಲೇ ಐತ್ರಿ, ಇದು ಟ್ರೈನ್ ಅಪ್ಪ ಅಂತಂದ ಹೇಳಿದ್ರೆ ಈ ಟ್ರೈನ್ ಅಪ್ಪ ಅಂತಂದ ಹೇಳಿದ್ರೆ ಈ ಕಡೆ ಬರ್ಬೇಕ್ರಿ, ಈ ಟ್ರೈನ್ ಈ ಕಡೆ ಹೋಗ್ಬೇಕ್ರಿ. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾವ? L1 ಪ್ಲಸ್ L2 ಕವರ್ ಮಾಡ್ತಾವಿಲ್ಲ? ಸಿಂಪಲ್ ಆಗಿ ಅವೆರಡು ಕ್ರಾಸ್ ಆಗ್ಬೇಕಂತಂದ ಹೇಳಿದ್ರೆ ಇದು ಕ್ರಾಸ್ ಆಗ್ಬೇಕು, ಇದು ಕ್ರಾಸ್ ಆಗ್ಬೇಕಂತಂದ ಹೇಳಿದ್ರೆ ಅವು ಎರಡುದ್ರದ್ದು ಲಾಸ್ಟ್ ಬಂಡಿಗಳೇನಪ್ಪಾ ಅಂತಂದ ಹೇಳಿ ಹಿಡ್ಕೊಂಡು ಅವ್ರ ಎಂಜಿನ್ ವರ್ಗು ತಗೋಬೇಕು ಲೆಂತ್ ದೂರ, ಅದು L1 L2 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕೊಡ್ತಾನ. ಸೊ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಈ L1 ಬಿಟ್ಬಿಟ್ಟು ಟ್ರೈನ್ ನ ಬಿಟ್ಬಿಟ್ಟು ಏನ್ ಮಾಡ್ತಪ್ಪ ಅಂತಂದ ಹೇಳಿದ್ರ ಪ್ಲಾಟ್ಫಾರ್ಮ್ ಕೊಡ್ತಾನ. ಕೇಳಿದಿರಿ ಕ್ವಶನ್ಸ್ ಗಳನ್ನ? ಸೊ ಒಂದು ಟ್ರೈನ್ ಅಪ್ಪ ಏನಂತಂದ ಹೇಳಿದ್ರೆ ಒಂದು ಪ್ಲಾಟ್ಫಾರ್ಮ್ ಅನ್ನ ದಾಟಿ ಹೋಗಲು ಅಂತಂದ್ ಕೊಟ್ಟ ಅಂತಂದ ಹೇಳಿದ್ರ ಇದು ಪ್ಲಾಟ್ಫಾರ್ಮ್ ಲೆಂತ್ ಅನ್ಕೊಡ್ರಿ, PL ಅನ್ಕೊಡ್ರಿ. ಸೊ ಅವಾಗ ಟೋಟಲ್ ಲೆಂತ್ ಏನಾಗತ್ತ? ಟೋಟಲ್ ಲೆಂತ್ L ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಅಂತ ತಗೋಬೇಕು.
ಟ್ರೈನ್ ಪ್ಲಾಟ್ಫಾರ್ಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ಈಗ ಪ್ಲಾಟ್ಫಾರ್ಮ್ ಐತಿ, ಟ್ರೈನ್ ಬರತೈತಿ, ಹಿಂಗೆಲ್ಲ ಹೋಗ್ಬೇಕಿದು. ಟ್ರೈನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಹೋಯ್ತು ಹೋಯ್ತು ಪ್ಲಾಟ್ಫಾರ್ಮ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕ್ರಾಸ್ ಮಾಡಿತು. ಓನ್ಲಿ ಎಂಜಿನ್ ಅಷ್ಟ ಕ್ರಾಸ್ ಆಗಂಗಿಲ್ಲ, ಎಂಜಿನ್ ಅಷ್ಟ ಕ್ರಾಸ್ ಆಗಂಗಿಲ್ಲ, ಎಲ್ಲ ಲಾಸ್ಟ್ ಡಬ್ಬಿವರೆಗೂ ಕ್ರಾಸ್ ಆಗ್ಬೇಕು. ಅಂದ್ರೆ ಈ ಪ್ಲಾಟ್ಫಾರ್ಮ್ ಇಂದ ಇಲ್ಲಿವರೆಗೂ ಏನಂತಂದ್ರೆ ಲೆಂತ್ ತಗೋಬೇಕು. ಇದು ಪಿ ಎಲ್ ಆಯ್ತು ಪ್ಲಸ್ ಇದ್ರ ಲೆಂತ್ ಆಯ್ತು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತ? ಪ್ಲಾಟ್ಫಾರ್ಮ್ ಲೆಂತ್ ಆಮೇಲೆ ಆ ಟ್ರೈನ್ ಲೆಂತ್. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್. ಈಗ ನಾನ್ ಕೇಳ್ತೀನಿ ಕ್ವಶನ್, ಎರಡು ಟ್ರೈನ್ಗಳು ಹಾದು ಹೊಂಟಿದಾವ, ಒಂದೇ ದಿಕ್ನ್ಯಾಗ ಹೋಗ್ಲಿ ಅಥವಾ ವಿರುದ್ಧ ದಿಕ್ನ್ಯಾಗ ಹೋಗ್ಲಿ, ಅವಾಗ ಡಿಸ್ಟೆನ್ಸ್ ಏನ್ ತಗೊಂತೀರಿ ನೀವ? ಏನ್ ತಗೊಂತೀರಿ? ಎರಡು ಟ್ರೈನ್ ಲೆಂತ್ ಕೂಡಿಸ್ತೀರಿ ಸರ್. ಇದೊಂದು ಟ್ರೈನ್ ಇದ್ರಿ, ಇದೊಂದು ಟ್ರೈನ್ ಎರಡು ಲೆಂತ್ ಕೂಡಿಸ್ತೇವ್ರಿ. ಸೊ ಅದ ಈಗ ಒಂದು ಪ್ಲಾಟ್ಫಾರ್ಮ್ ಒಂದು ಟ್ರೈನ್ ಅಂತ ಕ್ವಶನ್ ದಾಗ ಕೊಟ್ರ ಅಂತಂದ್ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಏನ್ ತಗೊಂತೀರಿ ಸರ್? ಟ್ರೈನ್ ಉದ್ದ್ರಿ ಆಮೇಲೆ ಪ್ಲಾಟ್ಫಾರ್ಮ್ ಉದ್ದ ಅಂತ ತಗೊಂತೀರಿ, ಎರಡು ಕೂಡಿಸ್ತೀರಿ. ಈಗ ಇನ್ನೊಂದು ಕೇಳ್ತಾನ, ಒಂದು ಟ್ರೈನ್ ಏನಪ್ಪಾ ಅಂತಂದ್ ಹೇಳಿದ್ರ ಒಂದು ಕಂಬವನ್ನ ಹಾದು ಹೋಗ್ತಾ ಇದ್ರ, ಒಂದು ಕಂಬವನ್ನ ದಾಟ್ತಾ ಇದ್ರ, ನೋಡ್ರಿ ಅರ್ಥ ಮಾಡ್ಕೊಡ್ರಿ. ಒಂದು ಟ್ರೈನ್ ಐತಿ, ಆಮೇಲೆ ಒಂದು ಕಂಬವನ್ನ ಕೊಟ್ಟಿದ್ರ ಅಥವಾ ಒಬ್ಬ ಮನುಷ್ಯನನ್ನ ಕೊಟ್ಟಿದ್ರ, ಅವಾಗ ನಾವು ಡಿಸ್ಟೆನ್ಸ್ ಏನಂತ ತಗೋಬೇಕು? ಅವಾಗ ಓನ್ಲಿ ಟ್ರೈನ್ ಲೆಂತ್ ಅಷ್ಟ ತಗೊಳ್ಬೇಕು. ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಡಿಸ್ಟೆನ್ಸ್ ಏನ್ ತಗೋಬೇಕು? ಓನ್ಲಿ ಟ್ರೈನ್ ಲೆಂತ್ ಅಷ್ಟೇ ತಗೊಳ್ಬೇಕು. ಕ್ಲಿಯರ್ ಎಲ್ರಿಗೂ? ಯಾಕಪ್ಪಾ ಅಂತಂದ್ ಹೇಳಿದ್ರೆ ಈ ಕಂಬ ಐತಿದು, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕಂಬ ಅನ್ಕೊಡ್ರಿ, ಇಲ್ಲಿಂದ ಟ್ರೈನ್ ಹೊಂಟೈತಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಟ್ರೈನ್, ಇದು ಕ್ರಾಸ್ ಆಗಿ ಹೋಗ್ಬೇಕಂತಂದ್ ಹೇಳಿದ್ರೆ ಇದು ಫಸ್ಟ್ ಡೊಬ್ಬಿ ಕ್ರಾಸ್ ಆಗತ್ತ, ನೆಕ್ಸ್ಟ್ ಇಂಜಿನ್ ಎಲ್ಲ ಕ್ರಾಸ್ ಆಗತ್ತ, ಟೋಟಲ್ ಲಾಸ್ಟ್ ಡೊಬ್ಬಿವರೆಗೂ ಕ್ರಾಸ್ ಆಗಿ ಹೋಗ್ಬೇಕಲ್ಲ ಇದು. ಅಂದ್ರೆ ಓನ್ಲಿ ಏನ್ ಕ್ರಾಸ್ ಆಯ್ತು? ಎಷ್ಟು ಡಿಸ್ಟೆನ್ಸ್ ಕವರ್ ಆಯ್ತು? ಆ ಟ್ರೈನ್ ಉದ್ದ ಎಷ್ಟೈತಲ್ಲ ಅಷ್ಟು ಮಾತ್ರ ಏನಂತಂದ್ ಹೇಳಿದ್ರೆ ಕ್ರಾಸ್ ಆಗತ್ತ. ಅದಕ್ಕೋಸ್ಕರ ಟ್ರೈನ್ ಉದ್ದವನ್ನ ಮಾತ್ರ ತಗೊಳ್ತೀವಿ. ಈ ಮೂರು ಇನ್ನೇನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಈಗ ನಾನೇನ್ ಡಯಾಗ್ರಾಮ್ ಹಾಕಿದ್ನಲ್ಲ, ಇಷ್ಟಾದ್ರೂ ಡಯಾಗ್ರಾಮ್ ಗಳನ್ನ ನೀವು ಸಾಲ್ವ್ ಮಾಡುವಾಗ ಹಾಕ್ಬೇಕು. ನಿಮ್ಗೆ ಒಬ್ಬೊಬ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡ್ರಿ, ಫಸ್ಟ್ ನಾನ್ ಬಿಡಿಸ್ತೇನೆ ಆಮೇಲೆ ನೀವು ನೋಡೋರಿ. ಫಸ್ಟ್ ನೋಡ್ರಿ, ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ. ಫಸ್ಟ್ ನಾನು ಬಿಡಿಸ್ತೀನಿ, ಒಂದು ಪ್ರಾಬ್ಲಮ್ ನ ಕೇಳಿಸ್ಕೊಡ್ರಿ. ಸೊ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ, ಎರಡು ರೈಲುಗಳಿದಾವೆ ಪರಸ್ಪರ ವಿರುದ್ಧ ದಿಕ್ಕು ಅಂತಂದ ಹೇಳಿದ್ರೆ ನಾನು ಡಯಾಗ್ರಾಮ್ ಯಾವ ತರ ಹಾಕೋಬೇಕು? ಈ ತರ ಒಂದು ಡಯಾಗ್ರಾಮು, ಇದೊಂದು ಡಯಾಗ್ರಾಮು, ಒಂದು ಟ್ರೈನು ಎರಡು ಟ್ರೈನು ವಿರುದ್ಧ ದಿಕ್ಕಿನಲ್ಲಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಹೋಗ್ತಿದಾವ. ಕ್ಲಿಯರ್? ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಿದಾವ. ನಾನು ಏನ್ ಹೇಳಿದಾನ, ಒಂದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಯು ಅಂತ ತಗೊಳ್ರಿ ಸ್ಪೀಡ್, ಇನ್ನೊಂದ್ರದ್ದು ವಿ ಅಂತ ತಗೊಳ್ರಿ. ಇಷ್ಟು ಕಂಪಲ್ಸರಿ ಹಾಕೊಳ್ಳೇಬೇಕು. ಹಾಕೊಂಡ್ರ? ಸೊ ಅವಾಗ ಸ್ಪೀಡ್ ಏನಾಗತ್ತ ಹೇಳ್ರಿ ನೀವ? ಸ್ಪೀಡ್ ಏನಾಗತ್ತ? ಟೋಟಲ್ ಸ್ಪೀಡ್ ಏನಾಗತ್ತ? ನಾನು ಏನ್ ಹೇಳ್ಕೊಟ್ಟಿದ್ದೆ? ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು ನಾವು? ಪ್ಲಸ್ ಮಾಡ್ಬೇಕು. ಅಂದ್ರ ಯು ಪ್ಲಸ್ ವಿ ಮಾಡ್ಬೇಕು. ಎರಡದ್ರದ್ದು ಸ್ಪೀಡ್, ಟೋಟಲ್ ಸ್ಪೀಡ್ ಏನಂತಂದ್ರೆ ಪ್ಲಸ್ ಆಗತ್ತೆ, ಯು ಪ್ಲಸ್ ವಿ. ಇಷ್ಟೇ ನೆನ್ಪಿಟ್ಕೋಬೇಕು. ಹಾ, ಜಾಸ್ತಿ ಆಗತ್ತೆ, ಸ್ಪೀಡ್ ಜಾಸ್ತಿ ಹೋಗುತ್ತೆ, ಆ ತರ ನೆನ್ಪಿಟ್ಕೊಳ್ಳಿ. ಜಾಸ್ತಿ ಅಂದ್ರೆ ಪ್ಲಸ್ ಮಾಡ್ಬೇಕು, ಕಮ್ಮಿ ಅಂದ್ರೆ ಮೈನಸ್ ಮಾಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ ನೋಡ್ರಿ, ಒಂದು ವೇಳೆ ರೈಲಿನ ಉದ್ದ 300 ಮೀಟರ್ ಆಗಿದ್ದರೆ, ಒಂದು ವೇಳೆ ಪ್ರತಿ ರೈಲಿನ ಉದ್ದ 300 ಮೀಟರ್ ಅಂದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ L1 ಅಂತ ತಗೊಳ್ರಿ, ಇದ್ರದ್ದು ಉದ್ದ ಎಷ್ಟೈತಿ? 320 ಮೀಟರ್ ಐತಿ. ಆಮೇಲೆ ಪ್ರತಿ ರೈಲಿನ ಅಂತ ಕೊಟ್ಟಾರೆ, ಇದ್ರದ್ದು ಉದ್ದನು L2 ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 320 ಮೀಟರ್ ಐತ. ಇದು ಅರ್ಥ ಆಯ್ತಾ ನಾನು ಬರ್ಕೊಂಡಿದ್ದು? ಎಸ್. ಇವೆರಡು ಪರಸ್ಪರ ದಾಟಿ ಹೋಗಲು, ಎಷ್ಟು ತಗೊಂತಾನಂತಂದ್ ಹೇಳಿದ್ರೆ ಟೈಮಿಂಗು ಟಿ ಎಷ್ಟು ತಗೊಂತಾಪ ಅಂತಂದ್ ಹೇಳಿದ್ರೆ 18 ಸೆಕೆಂಡ್ ತಗೊಂತಾನ. ಟಿ ಎಷ್ಟು ತಗೊಂತಾನ? 18 ಸೆಕೆಂಡ್ ತಗೊಂತಾನ. ಹಂಗಾದ್ರ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ರ, ಹಂಗಂದ್ರ ಏನ್ ಕೇಳಿದಾನ? ಸ್ಪೀಡ್ ಕೇಳಿದಾನ. ಸ್ಪೀಡ್ ಕೊಟ್ಟಿಲ್ಲ, ಸ್ಪೀಡ್ ಕೇಳಿದಾನ. ಇಲ್ಲಿ ನಮ್ದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? ನಾನು ಹೇಳೋ ಪ್ರಕಾರ, ಈಗ ನಾನು ಹೇಳಿದ್ನಲ್ಲ ಈ ತರ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಟೋಟಲ್ ಡಿಸ್ಟೆನ್ಸ್ ಅನ್ನ ನಾನು ಏನಂತ ತಗೊಳ್ಬೇಕು? ನನ್ಗೆ ಆನ್ಸರ್ ಹೇಳ್ಬೇಡ್ರಿ, ಆನ್ಸರ್ ಇನ್ನೊಂದ್ ಸಾರಿ ಹೇಳಕ್ರಿ. ಏನ್ ಅಂತ ತಗೋಬೇಕು? ಎರಡು ಟ್ರೈನ್ಗಳದ್ದು ಕೂಡ್ಸ್ಬೇಕಲ್ಲ, L1 ಪ್ಲಸ್ L2 ಅಂತ. ವೆರಿ ಗುಡ್ ಅಪ್ಪ ಪ್ರಭು. L1 ಪ್ಲಸ್ L2 ಅಂದ್ರ 320 ಪ್ಲಸ್ 320 ಎಷ್ಟಾಯ್ತು? 640 ಆಯ್ತು. ಎಷ್ಟಾಯ್ತು? 640. ನಾನು ಹೆಂಗ್ ಹೇಳನ್ ಹಂಗೆ ಹೇಳ್ಬೇಕು. L1 ಪ್ಲಸ್ L2, ಪ್ಲಾಟ್ಫಾರ್ಮ್ ಬಂತಂದ್ರೆ L ಪ್ಲಸ್ ಪ್ಲಾಟ್ಫಾರ್ಮ್, ಮನುಷ್ಯ ಬಂದಂತಂದ್ ಹೇಳಿದ್ರೆ ಓನ್ಲಿ L. ಇದನ್ನ ನೆನ್ಪಿಟ್ಕೋಬೇಕು, ಇವ ನೆನ್ಪಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 640 ಆಯ್ತು. ಟೋಟಲ್ ಟೈಮ್ ಎಷ್ಟಾಗೈತೆ ಕ್ರಾಸ್ ಆಗೋಕೆ? 18 ಸೆಕೆಂಡ್ ತಗೊಂಡೈತೆ. ಹಂಗಾದ್ರೆ ಸ್ಪೀಡ್ ಕಂಡು ಹಿಡಿಬಹುದಾ? ಇವಾಗ ನಾವು ಸ್ಪೀಡ್ ಕಂಡು ಹಿಡಿಬಹುದಾ? ಇಲ್ಲಿ ಯು ಪ್ಲಸ್ ವಿ ಅಂತಂದೈತೆ, ಯು ಪ್ಲಸ್ ವಿ. ಇಲ್ಲಿ ಇನ್ನೊಂದು ಟೈಮಿಂಗ್ ಕೊಟ್ಟಿದ್ದಾನ ನೋಡ್ರಿ, ಇನ್ನೊಂದು ಕೊಟ್ಟಿದ್ದಾನ. ವಿರುದ್ಧ ದಿಕ್ಕಿನಲ್ಲಿ ಏಕರೂಪದಲ್ಲಿ ಹೋಗ್ತವೆ, ಏಕರೂಪದ ವೇಗದಲ್ಲಿ ಹೋಗ್ತಿದಾವ ಅಂತಂದ್ ಹೇಳಿದ್ರೆ ಇದ್ರ ಅರ್ಥ ಏನ್ ನನಗ?
ಎರಡೂ ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದಾವ, ಏಕರೂಪದ ವೇಗದಲ್ಲಿ ಹೋಗ್ತಿದಾವ ಅಂತಂದ ಹೇಳಿದ್ರೆ ಅದ್ರದ್ದು ಅರ್ಥ ಏನು? ಏಕರೂಪದ ವೇಗದಲ್ಲಿ ಹೋಗ್ತಿದಾವ ಅಂದ್ರ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಿದಾವ ಅಂತಂದ ಹೇಳಿ. ಅಂದ್ರೆ ಒಂದೇ ಸ್ಪೀಡ್ ನ ನಾನು ಏನಂತ ತಗೊಂತೀನಪ್ಪ ಅಂತಂದ ಹೇಳಿದ್ರೆ ಒಂದು ಎಕ್ಸ್ ಅಂತ ತಗೊಳ್ಳೋಣ. ನಮ್ಗೀಗ ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಎಕ್ಸ್ ಅಂತ ತಗೊಳ್ಳೋಣ. ಇದು ಎಕ್ಸ್, ಇದು ಎಕ್ಸ್, ಅಂದ್ರೆ ಒಂದೇ ಸ್ಪೀಡ್ ಅಲ್ಲಿ ಹೋದಂಗ. ಅಂದ್ರೆ ಎಸ್ ಇಕ್ವಲ್ ಟು ಎಷ್ಟಾಯ್ತು? 2x ಆಯ್ತಾ? ಎಸ್ ಇಕ್ವಲ್ ಟು 2x ಆಯ್ತಾ? ಇವಾಗ ನಮ್ದು ಸ್ಪೀಡ್ ಏನ್ ತಗೊಳ್ಳೋಣ ಅಂತಂದ ಹೇಳಿದ್ರೆ ಫಾರ್ಮುಲಾ ತಗೊಳ್ಳೋಣ. ಸ್ಪೀಡ್ ಇಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಎಷ್ಟಾಯ್ತು? 2x ಆಯ್ತು. ಅದಾದ ನಂತರ ಡಿಸ್ಟೆನ್ಸ್ ಎಷ್ಟೈತಿ? 640 ಐತಿ. ಅದಾದ ನಂತರ ಟೈಮ್ ಎಷ್ಟೈತಿ? 18 ಅಂತಂದೈತಿ. ನಾವು ಎಕ್ಸ್ ಕಂಡು ಹಿಡ್ಕೊಬೇಕು. ಈ ಎರಡು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಬರುತ್ತೆ. ಕ್ಲಿಯರ್? ಸೊ ನೋಡ್ರಿ, 2 9 18, 2 3 6, 2 2 4, 0. ಅದಾದ ನಂತರ 2 1 2 1 2, 1 ಉಳಿತು 12 ಆಗತ್ತೆ. 2 6 12, 0. ಎಷ್ಟು ಉಳಿತು? 160 ಡಿವೈಡೆಡ್ ಬೈ 9 ಏನೈತಿ? ಇದೇನೈತಪ್ಪ? ಡಿಸ್ಟೆನ್ಸ್ ಮೀಟರ್ ಒಳಗಡೆ ಐತೆ. ಟೈಮ್ ಎಷ್ಟ್ರೊಳಗೈತೆ? ಸೆಕೆಂಡ್ ಒಳಗೈತೆ. ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಆಯ್ತು. ಬಟ್ ಆದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದಾರ? ಆನ್ಸರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಇದನ್ನ ಕನ್ವರ್ಟ್ ಮಾಡ್ಬೇಕಲ್ಲ. ಕನ್ವರ್ಟ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಯಾವ್ದೋ ಒಂದ್ರಿಂದ ಗುಣಿಸ್ಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ನಾವು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಕಿಲೋಮೀಟರ್ ಪರ್ ಅವರ್ಗೆ, ಕಿಲೋಮೀಟರ್ ಅನ್ನೋದು ದೊಡ್ಡದಲ್ಲ. ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರ ಏನ್ ಮಾಡ್ಬೇಕು? ಇಲ್ಲಿ ಕೇಳಿಸ್ಕೊಡ್ರಿ, ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಹೋಗ್ಬೇಕಂತಂದ್ ಹೇಳಿದ್ರೆ ಕಿಲೋಮೀಟರ್ ಅನ್ನೋದು ದೊಡ್ಡದ ಅಥವಾ ಮೀಟರ್ ಅನ್ನೋದು ದೊಡ್ಡದ? ಕಿಲೋಮೀಟರ್ ದೊಡ್ಡದ, ಮೀಟರ್ ದೊಡ್ಡದ? ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ದೊಡ್ಡದು. ಕಿಲೋಮೀಟರ್ ದೊಡ್ಡದ ಅಂತಂದ್ ಹೇಳಿದ್ರೆ 18 ಅಂತಂದ್ ಮ್ಯಾಲ್ ಬರ್ಕೊಳ್ದ, ಕೆಳಗಡೆ 5 ಬರ್ಕೊಳ್ದ. ಇದನ್ನ ಇಂಟು ಮಾಡ್ಕೋಬೇಕು. ನೆಕ್ಸ್ಟ್ ಕಿಲೋಮೀಟರ್ ಪರ್ ಅವರ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಂತಂದ್ ಹೇಳ್ತಾರಲ್ಲ. ಇಲ್ಲಿ ಮೀಟರ್ ಅನ್ನೋದು ಸಣ್ಣದಲ್ಲ, 5 ಮ್ಯಾಲ್ ಬರ್ಕೊಳ್ಳೋದ, ಕೆಳಗಡೆ 18 ಬರ್ಕೊಳ್ಳೋದ. ಈ ತರ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಇದ್ನು ಲಾಸ್ಟ್ ನಾನು ವಿಡಿಯೋದಲ್ಲಿ ಇದನ್ನ ಹೇಳ್ಕೊಟ್ಟಿದ್ದೀನಲ್ಲ ನಿಮ್ಗೆ, ಅದ್ರಲ್ಲೂ ಕೂಡ ಸೇಮ್ ಹಂಗೆ. ಈಗ ಏನೈತಿ? 160 ಡಿವೈಡೆಡ್ ಬೈ 9 ಐತಿ. ಮೀಟರ್ ಪರ್ ಸೆಕೆಂಡ್ ಇಂದ ಏನ್ ಕನ್ವರ್ಟ್ ಮಾಡ್ಕೋಬೇಕು? ಕಿಲೋಮೀಟರ್ ಪರ್ ಅವರ್ಗೆ. ಕಿಲೋಮೀಟರ್ ಅನ್ನೋದೈತಲ್ಲ, ಕಿಲೋಮೀಟರ್ ಅನ್ನೋದು ಅಂದ್ರೆ ಮ್ಯಾಲ್ಗಡೆ 18 ಬರ್ಕೊಳ್ಳೋದ, ಕೆಳಗಡೆ 5 ಬರ್ಕೊಳ್ಳೋದ. 9 1 9 2 18, ಇದು 5 1 5 3 15, 1 ಉಳಿತು 10 ಆಯ್ತು. ಸೊ 5 2 10, 5 2 10 ಆಗತ್ತ. ಏನ್ ಉಳಿತು? 32 ಇಂಟು 2 ಎಷ್ಟಾಯ್ತು? 64 ಕಿಲೋಮೀಟರ್ ಪರ್ ಅವರ್ ಅಂತಂದಾಯ್ತು. ಸೊ ಅರ್ಥ ಆಯ್ತಾ ಎಲ್ರಿಗೂ? ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ. ನಿನ್ನೆ ಕ್ಲಾಸಸ್ಗಳು ನೋಡಿದ್ರೆ ಎಲ್ರಿಗೂ ಪ್ರತಿಯೊಬ್ರು ಡೀಟೇಲ್ ಆಗಿ ಅರ್ಥ ಆಗಿರುತ್ತೆ ಇದು. ಇನ್ ನೆಕ್ಸ್ಟ್ ಏನೈತಲ್ಲ, ಇದು ಕನ್ವರ್ಷನ್ ನಾನು ಹೇಳಿರ್ಲಿಲ್ಲ ಅನ್ಕೊಂತೀನಿ. ಕನ್ವರ್ಷನ್ದು ನೆನ್ಪಿಟ್ಕೊಡ್ರಿ. ದೊಡ್ಡದಿತ್ತು ಅಂದ್ರ ಕಿಲೋಮೀಟರ್ ಕನ್ವರ್ಟ್ ಅಂದ್ರೆ ಮ್ಯಾಲ್ 18 ಬರ್ಕೊಳ್ಳೋದು. ಸಿಂಪಲ್ ಆಗಿ ಯಾರ್ದು ಟೆನ್ಷನ್ ತಗೊಳಂಗಿಲ್ಲ. ಕಿಲೋಮೀಟರ್ ಅಲ್ಲಿ ಕನ್ವರ್ಟ್ ಮಾಡೋದಿತ್ತು ಮ್ಯಾಲ್ 18 ಬರ್ಕೊಳ್ಳೋದ. ಮೀಟರ್ ಅಲ್ಲಿ ಕನ್ವರ್ಟ್ ಮಾಡೋದಿತ್ತು ಅಂದ್ರೆ ಮೇಲ್ಗಡೆ 5 ಬರ್ಕೊಳ್ಳೋದ. ಉಳ್ದದ್ ಕೆಳಗಡೆ ಇರುತ್ತೆ. ಈಗ ನೆಕ್ಸ್ಟ್ ನೋಡ್ರಿ, ಇದನ್ನ ನೀವ್ ಏನ್ ಮಾಡ್ಬೇಕು? ನಂತರ ಡಯಾಗ್ರಾಮ್ ಹಾಕ್ಬೇಕು. ಅಲ್ಲಿ ಏನ್ ಕೊಟ್ಟಿದಾರ ಏನಿಲ್ಲ ಅಂತಂದ್ ಹೇಳಿ ಬರದ್ ನನಗೆ ಎಲ್ಲಿವರೆಗೂ ಆಗತ್ತ ಅಲ್ಲಿವರೆಗೂ ಟ್ರೈ ಮಾಡ್ರಿ. ಆಮೇಲೆ 1 ನಿಮಿಷ ಆದ ನಂತರ ನಾನು ಸಾಲ್ವ್ ಮಾಡ್ತೀನಿ. ಕ್ವಶನ್ ಏನೈತಿ? 384 ಮೀಟರ್ ಉದ್ದದ ರೈಲು ಒಂದು ವಿದ್ಯುತ್ ಕಂಬವನ್ನ 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಅಷ್ಟೇ ಉದ್ದದ ಮತ್ತೊಂದು ರೈಲನ್ನು 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಹಾಗಾದ್ರೆ ರೈಲಿನ ವೇಗ ಎಷ್ಟು? 1ನೇ ರೈಲಿಂದಲ್ಲ, 2ನೇ ರೈಲಿನ ವೇಗ ಎಷ್ಟು ಅಂತ ಕೇಳಿದಾನೆ. ಟ್ರೈ ಮಾಡಿ. ಗುಡ್. ಈಗ ನೋಡ್ರಿ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ನಾನು ತೆಗೆದು ಬಿಡ್ತೇನೆ ಇರು. ಸ್ವಲ್ಪ ನಮಗ್ ಸ್ಪೇಸ್ ಬೇಕು ಸ್ವಲ್ಪ. ನಿಮ್ಗೆಲ್ರಿಗೂ ಗೊತ್ತಾಗಿತ್ತಲ್ಲ ಇವಾಗ ಏನ್ ಬರತ್ತಂತಂದ್ ಹೇಳಿ. ಇಲ್ಲಿ ನೋಡ್ರಿ, 384 ಮೀಟರ್ ಉದ್ದದ ಒಂದು ರೈಲು ಅಂತ ಕೊಟ್ಟಾನ. ಏನ್ ಮಾಡ್ಕೋಬೇಕು ನಾನು ಇವಾಗ? ಒಂದ್ ರೈಲ್ ಇದು. ಸೊ ಇದ್ರದ್ದು ಲೆಂತ್ ಎಷ್ಟೈತಿ? L1 ಒಂದ್ ರೈಲು. L1 ಎಷ್ಟೈತಿ? 384 ಮೀಟರ್ ಅಂತ ಕೊಟ್ಟಾನ. ನೆಕ್ಸ್ಟ್ ಒಂದು ವಿದ್ಯುತ್ ಕಂಬವನ್ನ, ಓಕೆ ವಿದ್ಯುತ್ ಕಂಬ ಅಂತ ಕೊಟ್ಟಿದಾನ. ಈ ತರ ವಿದ್ಯುತ್ ಕಂಬ ಬಂತು. ಸೊ ಕಂಬವನ್ನ 12 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಇದ್ರದ್ದು ಟೈಮ್ ತಗೋಬೇಕು. ಎಷ್ಟಾಯ್ತು? 12 ಸೆಕೆಂಡ್. ಸೊ 12 ಸೆಕೆಂಡ್ ಏನಪ್ಪಾ ಅಂತಂದ್ ಹೇಳಿದ್ರ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗತ್ತ? ಅದ್ ಮುಂದಿನ ಬಿಡ್ರಿ. ಇಲ್ಲಿ ನಮ್ ಒಂದ್ ರೈಲು ಕಂಬ ಅಂತ ಕೊಟ್ಟಿನ. ಇದ್ರದ್ದು ಡಿಸ್ಟೆನ್ಸ್ ಏನಾಗತ್ತೆ? ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ಲ. ಡಿಸ್ಟೆನ್ಸ್ ಏನಾಗತ್ತ? ಇಲ್ಲಿ ಕಂಬ ಅಂತ ಬಂತು ಅಂತಂದ್ ಹೇಳಿದ್ರೆ ರೈಲಿಂದ ಉದ್ದ ಎಷ್ಟಿರುತ್ತ ಅದನ್ನ ಮಾತ್ರ ತಗೋಬೇಕು. L1 ಏನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಆಗತ್ತ. D ಈಕ್ವಲ್ ಟು ಎಷ್ಟಾಯ್ತು? 384 ಆಯ್ತು. ಟೈಮ್ ಕೊಟ್ಟಿದ್ದಾನ 12 ಸೆಕೆಂಡ್. ಇನ್ನೇನ್ ಉಳಿತು? ಒಂದೈತಲ್ಲ. ನಾವು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ತಗೊಂಡ್ವಿ ಅಂತಂದ್ ಹೇಳಿದ್ರೆ D ಎಷ್ಟೈತಿ? 384. T ಎಷ್ಟೈತಿ? 12 ಐತಿ. ನೋಡ್ರಿ, 2 6 12, 2 1 2, 2 9 18, 2 2 4.
ನೆಕ್ಸ್ಟ್ ಆರ್ ಒಂದ್ಲೆ ನೋಡ್ರಿ, 6 3 18, 1 ಉಳಿತು 12 ಆಯ್ತು, 6 2 12, 32 ಮೀಟರ್ ಪರ್ ಸೆಕೆಂಡ್. ಮೇಲ್ಗಡೆದ ಮೀಟರ್, ಕೆಳಗಡೆ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಇದೇನಪ್ಪಾ ಅಂತಂದ್ ಹೇಳಿದ್ರ ಸ್ಪೀಡ್ ಆಯ್ತು. ಇದು ಯಾವ್ದ್ರ ಸ್ಪೀಡ್ ಆಯ್ತು? ಈ ಟ್ರೈನ್ ಸ್ಪೀಡ್ ಆಯ್ತು. ಇದನ್ನ ನಾವು ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಯು ಅಂತ ತಗೊಳ್ಳೋಣ. 32 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದನ್ನೆಲ್ಲರೂ ಸಾಲ್ವ್ ಮಾಡಿದಿರಿ? ಇದನ್ನೆಲ್ಲರೂ ಸಾಲ್ವ್ ಮಾಡಿರಿ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಏನ್ ಕೇಳಿದಾನ? ನೆಕ್ಸ್ಟ್ ಏನು? ಸೊ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಅಷ್ಟೇ ಉದ್ದದ ಮತ್ತೊಂದು ರೈಲು, ಅಂದ್ರ 2 ರೈಲುಗಳು. ಇದು ರೈಲು ಹಂಗೆ ಹೊಂಟೈತಿ, ಮತ್ತೊಂದು ವಿರುದ್ಧ ದಿಕ್ಕಿನಲ್ಲಿ ಬಂದೈತಿ, ಅಷ್ಟೇ ಉದ್ದದ ರೈಲು ಅಂತ ಕೊಟ್ಟಿದಾನ. ಅಂದ್ರೆ L1 ಎಷ್ಟೈತಿ? ಇಲ್ಲಿ ಎಷ್ಟು ತಗೊಂಡೇವಿ? 384. ಇಲ್ಲಿ L2 ಎಷ್ಟಾಗತ್ತ? ಇದು ಕೂಡ 384 ಆಯ್ತು. ಯಾವ ದಿಕ್ಕಿನಲ್ಲಿ ಸರ್? ವಿರುದ್ಧ ದಿಕ್ಕಿನಲ್ಲಿ. ಇದ್ರ ಸ್ಪೀಡ್ ಎಷ್ಟು? ಯು ಎಷ್ಟು ಕಂಡಿದ್ದೇವೆ ಇಲ್ಲಿ? 32 ಮೀಟರ್ ಪರ್ ಸೆಕೆಂಡ್ ಅಂತಂದೈತೆ. 32 ಮೀಟರ್ ಪರ್ ಸೆಕೆಂಡ್. ಇದ ವಿ ನಮಗ್ ಗೊತ್ತಿಲ್ಲ. ಸ್ಪೀಡ್ ಎಷ್ಟಾಯ್ತು ಇಲ್ಲಿ? ಸ್ಪೀಡ್ ಏನಾಯ್ತು ನನಗೆ ಹೇಳ್ರಿ ನೀವು. ಸ್ಪೀಡ್ ಏನಾಗತ್ತ? ಸ್ಪೀಡ್ ವಿರುದ್ಧ ದಿಕ್ಕಿನಲ್ಲಿ ಇದಾವ ಅಂತಂದ ಹೇಳಿದ್ರೆ ಜಾಸ್ತಿ ಆಗತ್ತ, ಅಂದ್ರೆ ಪ್ಲಸ್ ಮಾಡ್ಬೇಕು. ಯು ಪ್ಲಸ್ ವಿ ಆಗತ್ತ. ಸೊ ನಮ್ದು ಆಲ್ರೆಡಿ ಯು ಗೊತ್ತೈತಿ 32. ನಮ್ಗೇನಪ್ಪ ವಿ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೊಂಡ್ರಿ. ಇದು ಎಸ್ ನಾವು ಕಂಡಿಡ್ಕೊಂಡ್ವಿ. ಈಗ ಇಷ್ಟು ಬಂತ್ ನಮ್ಗೆ. ಇದು ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ವಿರುದ್ಧ ಮತ್ತೊಂದು ರೈಲನ್ನು 12 ಸೆಕೆಂಡ್ಗಳಲ್ಲಿ ದಾಟತ್ತಂತ ಕೊಟ್ಟಿದಾರ. ಹಂಗಾದ್ರೆ ಟಿ ಎಷ್ಟಾಗತ್ತ ಇಲ್ಲಿ? 12 ಸೆಕೆಂಡ್ ಆಯ್ತು. ನೆಕ್ಸ್ಟ್ ನಾವು ಈಗ ನನಗೆ ಇಂಪಾರ್ಟೆಂಟ್ ಡಿ ಎಷ್ಟಾಗತ್ತೆ, ಡಿಸ್ಟೆನ್ಸ್ ಎಷ್ಟಾಗತ್ತೆ. ನಾವು ರೈಲ್ನ ವೇಗ ಕಂಡಿಡ್ಬೇಕಂದ್ರೆ ವಿ ಕಂಡಿಡ್ಬೇಕು ಅನ್ನೋದು ಗೊತ್ತೈತಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗತ್ತೆ? 2 ರೈಲ್ ಕೊಟ್ಟಿದಾನ. 2 ರೈಲ್ ಕೊಟ್ಟಿದ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಏನು? 2 ರೈಲಿನ ಉದ್ದಗಳು L1 ಪ್ಲಸ್ L2. L1 ಪ್ಲಸ್ L1 384, L2 384. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 768 ಮೀಟರ್ ಆಯ್ತು. ವೆರಿ ಗುಡ್. ಸೊ ಇನ್ನೇನು? ಸ್ಪೀಡ್ ಈಕ್ವಲ್ ಟು ಸ್ಪೀಡ್ ಆರಾಮಾಗಿ ಕಂಡಿಡ್ಕೋಬಹುದಲ್ಲ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಸ್ಪೀಡ್ ಎಷ್ಟೈತಿ ಇಲ್ಲಿ? ಸ್ಪೀಡ್ ಕಂಡಿಡ್ಕೊಂಡೇವಲ್ಲ, 32 ಪ್ಲಸ್ ವಿ ಅಂತಂದೈತಿ. ಡಿಸ್ಟೆನ್ಸ್ ಎಷ್ಟೈತಿ? 768 ಐತಿ. ಟೈಮ್ ಎಷ್ಟೈತಿ? 12 ಐತಿ. ನೋಡ್ರಿ, 2 6 12, ಇದ್ ನೋಡಿ 2 3 6, 1 ಉಳಿತು 16 ಆಯ್ತು. 2 8 16, 2 4 8. ನೆಕ್ಸ್ಟ್ 6 1 ಹೋಗುತ್ತಾ? 6 6 36, 2 ಉಳಿತು 24 ಆಯ್ತು. 6 4 24. ಏನ್ ಉಳಿತು? 32 ಪ್ಲಸ್ ವಿ ಈಕ್ವಲ್ ಟು 64. ಸೊ ವಿ ಕಂಡಿಡಿಬೇಕು. 32 ಆ ಕಡೆ ಹೋಗುತ್ತೆ. 64 ಮೈನಸ್ 32 ಎಷ್ಟಾಯ್ತು? 32 ಉಳಿತು. 32 ಮೀಟರ್ ಪರ್ ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಎಲ್ರಿಗೂ ಗೊತ್ತಾಯ್ತಾ? ಇದು ಇಷ್ಟೇ ಈಸಿ, ಆರಾಮಾಗಿ ಮಾಡ್ಕೋಬಹುದು. ಬಟ್ ಆದ್ರೆ ಹೆಂಗ್ ಹೋಗ್ಬೇಕು? ಸ್ಟೆಪ್ಸ್ ಬಹಳ ಇಂಪಾರ್ಟೆಂಟ್. ಸ್ಟೆಪ್ಸ್ 2 ಕ್ವಶನ್ಸ್ ಬರ್ತಾವ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಮೇಲೆ, ಸೇಮ್ ಇದೇ ತರ. ಇಲ್ಲಿ ಏನ್ ಮಾಡ್ತಾನಂತಂದ್ರೆ ನೆಕ್ಸ್ಟ್ ರೈಲ್ ತೆಗೆದ್ಬಿಟ್ಟು ಕಾರ್ ಕೊಡ್ತಾನಷ್ಟ, ಅಥವಾ ಈ ತರ 2 ಸೇರಿ ಕೊಡ್ತಾನ. ನಾವು ಹಿಂದೆ ಏನಪ್ಪಾ ಅಂತಂದ್ರೆ ನಾನು ಅನ್ಕೊಂತಿದ್ದೆ ಹೆವಿ ಟಫ್ ಇದಾವಲ್ಲ ಇವ, ಇಲ್ಲಿ ಒಂದು ಕಂಬ ಕೊಟ್ಟಿದಾನ, ನೆಕ್ಸ್ಟ್ ಟ್ರೈನ್ ಕೊಟ್ಟಿದಾನ, ಏನ್ ಕಂಡಿಡ್ಬೇಕು, ಎಲ್ಲಿ ಕಂಡಿಡ್ಬೇಕು ಅನ್ನೋದು ಬಹಳ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಆದ್ರೆ ಇದಕ್ಕೇನಂತಂದ್ರೆ ಸಿಂಪಲ್ ಸ್ಟೆಪ್ಸ್ ಮುಖಾಂತರ ಹೋಗ್ಬೇಕಷ್ಟೆ. ನೆಕ್ಸ್ಟ್ ಕಂಡಿಡ್ತೀರಿ, ಹಂಗ ನೋಡೋಣ. ಕಂಡಿಡಿರಿ ಇದನ್ನ. ಏನ್ ಕೊಟ್ಟಿದಾನ? 600 ಮೀಟರ್ ಒಂದು ರೈಲು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿರುವ ಒಬ್ಬ ವ್ಯಕ್ತಿ. ಇದು ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯನ್ನ 20 ಸೆಕೆಂಡ್ಗಳಲ್ಲಿ ದಾಟೈತಿ. ರೈಲಿನ ವೇಗವು ಆ ವ್ಯಕ್ತಿಯ ವೇಗದ 5 ಪಟ್ಟು ಜಾಸ್ತಿ ಇದ್ರ, ರೈಲಿನ ವೇಗ ಆ ವ್ಯಕ್ತಿಯ ವೇಗದ 5 ಪಟ್ಟಿಗಿಂತ ಜಾಸ್ತಿ ಇದ್ರ, ಹಂಗಾದ್ರೆ ಆ ರೈಲಿನ ವೇಗ ಎಷ್ಟು ಅಂತ ಕೇಳಿದಾರೆ. ಟ್ರೈ ಮಾಡ್ರಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನೀವೇನ್ ನೆನ್ಪಿಡ್ಕೋಬೇಕು ಇವಾಗ ಅಂತಂದ ಹೇಳಿದ್ರೆ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತಲ್ಲ. ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಪೀಡ್ ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ, ಟೈಮ್ ಯಾವ್ದ್ರಲ್ಲಿ? ಸೆಕೆಂಡ್ ಒಳಗಡೆ ಎಸ್ ಅಂತ ಇತ್ತು ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇರ್ಬೇಕು. ಅವಾಗ ಸ್ಪೀಡ್ ಯಾವ್ದ್ರಲ್ಲಿ ಬರುತ್ತಾ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. ಇದು ಫಸ್ಟ್ ಥಿಂಗ್. ಸೆಕೆಂಡ್, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಇತ್ತು ಅಂತಂದ ಹೇಳಿದ್ರೆ, ಟೈಮು ಅವರ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಎದ್ರೊಳಗೆ ಇರಬೇಕು? ಕಿಲೋಮೀಟರ್ ಅಲ್ಲಿ ಇರ್ಬೇಕು. ಅವಾಗ ಸ್ಪೀಡ್ ಯಾವ್ದ್ರಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರುತ್ತೆ. ಸೊ ಇವಾಗ ನಮಗ್ ಕ್ವಶನ್ಗಳು ಒಂದ್ ಏನ್ ಕೇಳ್ತಾ ಅಂತಂದ ಹೇಳಿದ್ರೆ, ಟೈಮ್ ನ ಸೆಕೆಂಡ್ ಅಲ್ಲಿ ಕೊಡ್ತಾನ, ಆಮೇಲೆ ಇದನ್ನ ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಕೊಟ್ಟಿರ್ತಾನ. ಅವಾಗ ಏನ್ ಮಾಡ್ಬೇಕು ನಾವು? ಕಿಲೋಮೀಟರ್ ಅನ್ನ ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾನ್ಸೆಪ್ಟ್ ನ ಇದನ್ನೆಲ್ಲಾದ್ರೂ ಸೈಡ್ ಬರೆದಿಟ್ಕೊಳ್ರಿ. ಇವಾಗ ನಾನೇನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ನೀವು ಎಲ್ಲರೂ ಎಲ್ಲಿ ಸ್ಟಕ್ ಆಗಿರೋ ನನಗ್ ಗೊತ್ತಿಲ್ಲ, ಬಟ್ ಈಗ ನೋಡೋಣ. ಏನ್ ಬಾಳ ಏನಿಲ್ಲ. ಅಯ್ಯೋ ಇಷ್ಟೇ ಈಸಿನಾ ಅಂತ ಅನ್ಸ್ಬಿಡ್ತೈತಿ ನಿಮ್ಗೆ. ನೋಡ್ರಿ,
600 ಮೀಟರ್ ಉದ್ದದ ಒಂದು ರೈಲ್ ಕೊಟ್ಟಿದ್ದಾನ. ಎಸ್, ಎಲ್ ಅಂತ ತಗೊಳ್ಳೋಣ. ಒಂದ ರೈಲ್ ಐತೆ, ಅದಕ್ಕ 600 ಮೀಟರ್ ಅಂತಂದೈತೆ. ಅಂದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇದ್ರೆ ಟೈಮ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. ಒಂದ್ ಸೈಡ್ ಬರ್ದ ವಿರುದ್ಧ ದಿಕ್ಕಿನಲ್ಲಿ, ಅಂದ್ರೆ ಇದು ಒಂದ್ ಕಡೆ ಹೋಗ್ತಾ ಐತೆ, ವಿರುದ್ಧ ದಿಕ್ಕಿನಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಬ್ಬ ಮನುಷ್ಯ ಏನಂತಂದ ಹೇಳಿದ್ರೆ ನಡ್ಕೊಂತ ಬರ್ತಾ ಇದ್ದಾನ. ವಿರುದ್ಧ ದಿಕ್ಕಿನಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಬ್ಬ ಮನುಷ್ಯ ನಡ್ಕೊಂತ ಬರ್ತಾ ಇದ್ದಾನ. ಸೊ ಇವಾಗ ಏನ್ ತಗೊಳ್ಳೋಣ, ಇದ್ರ ಸ್ಪೀಡ್ ಯು ಆಯ್ತು. ಮನುಷ್ಯನ ನಡ್ಕೊಂತ ಬರ್ತಿದಾನಲ್ಲ, ಅವನ ಸ್ಪೀಡ್ ವಿ ಅಂತ ತಗೊಳ್ಳೋಣ. ಅವಾಗ ನಮ್ದು ಟೋಟಲ್ ಸ್ಪೀಡ್ ಎಷ್ಟಾಯ್ತು? ಯು ಪ್ಲಸ್ ವಿ ಆಯ್ತು. ಜಾಸ್ತಿ ಆಗತ್ತಲ್ಲ. ಮನುಷ್ಯ ವಿರುದ್ಧ ದಿಕ್ಕಿನಾಗ ಏನೇ ನಡ್ಕೊಂತ ಬರಲ್ಲ, ಮನುಷ್ಯನ ಬರ್ಲಿ, ಪ್ರಾಣಿಗಳ ಬರ್ಲಿ, ಕಾರ್ ಬರ್ಲಿ, ಅಥವಾ ಟ್ರೈನ್ ಬರ್ಲಿ, ಏನ್ ಬೇಕಾದ್ ಬರಲ್ಲ, ವಿರುದ್ಧ ದಿಕ್ಕಿನಾಗ ಬಂದ್ರೆ ಜಾಸ್ತಿ ಆಗತ್ತೆ ಸ್ಪೀಡ್. ಸೊ ಅದಕ್ಕೆ ನಾವೇನಂತಂದ ಹೇಳಿದ್ರೆ ಪ್ಲಸ್ ಮಾಡ್ಕೊಂಡ್ವಿ, ಯು ಪ್ಲಸ್ ವಿ ಆಯ್ತು. ಕ್ಲಿಯರ್ ಎಲ್ರಿಗೂ? ನೋಡ್ರಿ, ಇಲ್ಲಿ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್, ನಡೆಯುತ್ತಿರೋ ಒಬ್ಬ ವ್ಯಕ್ತಿನ, ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿರೋ ವ್ಯಕ್ತಿಯನ್ನ 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಅಂದ್ರೆ ಅವ್ರಿಬ್ರು ಕ್ರಾಸ್ ಆಗಿ ಹೋಗ್ತಾರ. ಎಷ್ಟು ಸೆಕೆಂಡ್ ಒಳಗಡೆ? 20 ಸೆಕೆಂಡ್ ಒಳಗಡೆ. ಓಕೆ, ಮೀಟರ್ ಸೆಕೆಂಡ್ ಅಲ್ಲಿ ಎಲ್ಲ ಓಕೆ, ಡನ್. ರೈಲಿನ ವೇಗವು ವ್ಯಕ್ತಿಯ ವೇಗದ 5 ಪಟ್ಟು ಜಾಸ್ತಿ ಐತೆ. ಅಂದ್ರೆ ಈ ವ್ಯಕ್ತಿಯ ವೇಗ ಎಕ್ಸ್ ಅಂತ ಇತ್ತು ಅಂತಂದ ಹೇಳಿದ್ರ, ಆ ರೈಲಿನ ವೇಗ ಎಷ್ಟು? 5 ಪಟ್ಟು ಜಾಸ್ತಿ ಅಂತಂದ ಹೇಳಿದ್ರೆ ಯು ಏನಾಗತ್ತ? 5x ಆಗತ್ತ. 5 ಪಟ್ಟು ಜಾಸ್ತಿ ಅಂತಂದ ಹೇಳಿದ್ರೆ 5x ಆಗತ್ತ. ಇದೆಲ್ರಿಗೂ ಗೊತ್ತಾಯ್ತಾ ನಾನು ಹೆಂಗ್ ಬರ್ಕೊಂಡೆ ಅಂತಂದೇಳಿ? ಮನುಷ್ಯನ್ ವೇಗ ಎಕ್ಸ್ ಆಗಿತ್ತು ಅಂತಂದ ಹೇಳಿದ್ರೆ ರೈಲಿನ ವೇಗ ಏನು? ವ್ಯಕ್ತಿಯ ವೇಗಕ್ಕಿಂತ 5 ಪಟ್ಟು ಜಾಸ್ತಿ ಅಂದ್ರೆ 5x ಆಯ್ತು. ಇದ್ರೊಳಗೆ ಹಾಕ್ರಿ, ಯು ಎಷ್ಟೈತಿ? 5x. ವಿ ಎಷ್ಟೈತಿ? ಎಕ್ಸ್. ಎಸ್ ಎಷ್ಟಾಯ್ತು? 6x ಆಯ್ತು. ಎಸ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 6x ಆಯ್ತು. ಅರ್ಥ ಆಯ್ತಾ ಎಲ್ರಿಗೂ? ಸೊ ಇವಾಗ ನಾವ್ ಏನ್ ಕಂಡಿಡ್ಬೇಕು? ರೈಲ್ನ ವೇಗ ಕಂಡಿಡ್ಬೇಕು. ನಮ್ಗೆಲ್ಲ ಗೊತ್ತೈತಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಎಷ್ಟೈತಿ? 6x. ಅದಾದ ನಂತರ ಡಿಸ್ಟೆನ್ಸ್ ಎಷ್ಟೈತಿ? ಡಿಸ್ಟೆನ್ಸ್ ಇಲ್ಲಿ ಮನುಷ್ಯ ಮತ್ತೆ ಟ್ರೈನ್ ಅಂತಂದೈತೆ. ಡಿಸ್ಟೆನ್ಸ್ ಎಷ್ಟು ತಗೋಬೇಕು ನಾನು ಇವಾಗ? ಡಿ ಎಷ್ಟಾಗತ್ತ? ಮನುಷ್ಯ ಅಥವಾ ಕಂಬ ಏನಾದ್ರು ಬಂತು ಅಂತಂದ ಹೇಳಿದ್ರೆ ನಮ್ದು ಡಿಸ್ಟೆನ್ಸ್ ಎಷ್ಟಾಗತ್ತೆ ಅಂದ್ರೆ ಓನ್ಲಿ ಟ್ರೈನ್ ಮಾತ್ರ ಕ್ರಾಸ್ ಆಗತ್ತೆ. ಟ್ರೈನ್ ಲೆಂತ್ ತಗೋಬೇಕು ಅಂದ್ರೆ 600 ತಗೊಂಡ್ವಿ. ಸೊ ಡಿಸ್ಟೆನ್ಸ್ ಎಷ್ಟು? 600. ಅದಾದ್ರೆ ಡಿವೈಡೆಡ್ ಬೈ 20. ಇದು ಹೋಯ್ತು, ಇದು ಹೋಯ್ತು. 2 ಒಂದ್ಲೆ 2 30. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಕ್ಸ್ ಎಷ್ಟಾಗತ್ತ? 30 ಡಿವೈಡೆಡ್ ಬೈ 6. ಸೊ ಎಕ್ಸ್ ಎಷ್ಟಾಗತ್ತ? 6 ಒಂದ್ಲೆ 6 ಐದ್ಲೆ. ಎಕ್ಸ್ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 5 ಆಯ್ತು. ಎಕ್ಸ್ ಎಷ್ಟಾಯ್ತು? 5 ಆಯ್ತು. ಸೊ ಏನಿದು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಅವ್ರ ಏನ್ ಕೇಳಿದಾರ? ರೈಲಿನ ವೇಗ ಕೇಳಿದಾರ. ರೈಲಿನ ವೇಗ ಯು ಐತಲ್ಲ, ಯು ಅಂದ್ರೆ ಏನು? 5x ಐತಿ. ಯು ಈಕ್ವಲ್ ಟು ಏನು? 5x ಐತಿ. ಎಕ್ಸ್ ಜಾಗದ ಹಾಕ್ರಿ. 5 ಇಂಟು 5 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 25 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸೊ 5x ಅಂತಂದೈತೆ, ಯು ಈಕ್ವಲ್ ಟು 25 ಮೀಟರ್ ಪರ್ ಸೆಕೆಂಡ್. ಬಟ್ ಅದ್ರ ಇಲ್ಲಿ ಏನ್ ಕೇಳಿದಾನೆ? ಕಿಲೋಮೀಟರ್ ಪರ್ ಅವರ್ ಐತೆ. 25 ಇಂಟು ಕಿಲೋಮೀಟರ್ ಅಂತಂದ ಹೇಳಿದ್ರೆ ದೊಡ್ಡ ಸಂಖ್ಯೆ ಬರ್ಕೋಬೇಕು. ಡಿವೈಡೆಡ್ ಬೈ 5. 5 ಒಂದ್ಲೆ 5 ಐದ್ಲೆ. ಏನ್ ಉಳಿತು? 18 ಇಂಟು 5 ಉಳಿತು. ಎಷ್ಟಾಗತ್ತ? 5 ಎಂಟ್ಲೆ 40. 5 ಒಂದ್ಲೆ 5. 4 ಪ್ಲಸ್ 9. 90 ಕಿಲೋಮೀಟರ್ ಪರ್ ಅವರ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಇಷ್ಟೇ. ಈಗ ನೋಡ್ರಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೇನೆ ಅಂತಂದ ಹೇಳಿ 3 ರಿಂದ 4 ನಿಮಿಷಕ್ಕೆ ಒಂದು ಸಾಲ್ವ್ ಆಗೈತಿ. ಅದ ನೀವು ಮಾಡೋತ್ನಾಗ ಏನಪ್ಪಾ ಅಂತಂದ ಹೇಳಿದ್ರೆ 30 ಸೆಕೆಂಡ್ 40 ಸೆಕೆಂಡ್ ಅಂದ್ರೆ ಆನ್ಸರ್ ಮಾಡಕತ್ರಿ. ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ 30 ಸೆಕೆಂಡ್ದಾಗ ಅಂದ್ರೆ ಆನ್ಸರ್ ಮಾಡ್ಬಿಡ್ತೀರಿ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಮೊದ್ಲು ಹೇಳ್ರಿ. ಕ್ಲಿಯರ್? ಸೊ ಸ್ಪೀಡ್ ಒಳಗಡೆ 30/6 ಎಲ್ಲಿಂದ ಬಂತ? ಇಲ್ಲಿ ನೋಡು, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಸ್ಪೀಡ್ ಎಷ್ಟೈತಿ? 6x ಆಯ್ತು. ಡಿಸ್ಟೆನ್ಸ್ ಎಷ್ಟೈತಿ? ಟ್ರೈನ್ ಉದ್ದ 600 ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ? 20 ಐತಿ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 2 ಒಂದ್ಲೆ 2 30 60. ಏನ್ ಉಳಿತು? 6x ಈಕ್ವಲ್ ಟು 30 ಆಯ್ತು. ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಇದು ಕೆಳಗಡೆ ಹೋಗುತ್ತಾ? ಎಕ್ಸ್ ಈಕ್ವಲ್ ಟು ಏನಾಯ್ತು? 30 ಡಿವೈಡೆಡ್ ಬೈ 6 ಆಯ್ತು. ಅವಾಗ 6 ಒಂದ್ಲೆ 6 ಐದ್ಲೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಂದ್ರೆ 5 ಆಗತ್ತ. ನಮ್ದು ಟ್ರೈನ್ ಸ್ಪೀಡ್ ಎಷ್ಟೈತಿ? 5x ಅಂತಂದೈತಿ. ಸೊ 5 ಇಂಟು ಎಕ್ಸ್ ವ್ಯಾಲ್ಯೂ 5 ಅಂದ್ರೆ 25 ಮೀಟರ್ ಪರ್ ಸೆಕೆಂಡ್ ಆಗತ್ತ. ಅದನ್ನ ಕನ್ವರ್ಟ್ ಮಾಡಿದೆ ಅಂದ್ರೆ 90 ಕಿಲೋಮೀಟರ್ ಪರ್ ಅವರ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, 900 ಮೀಟರ್ ಉದ್ದದ ಸೇತುವೆ ಅಂತಂದೈತೆ. ಸೇತುವೆ, ಟ್ರೈನ್ ಜಾಗದಾಗ ಒಂದ್ ಸೇತುವೆ ತಗೋಬೇಕಿಲ್ಲಿ. 900 ಮೀಟರ್ ಉದ್ದದ ಸೇತುವೆ ವಿರುದ್ಧ ತುದಿಗಳಲ್ಲಿ
ಎರಡು ಹುಡುಗರು ನಿಂತಾರ ಅಂದ್ರೆ ಡಿಫ್ರೆಂಟ್ ಆಗೈತ್ ಬಿಡ್ರಿ, ನೀವ್ ಏನ್ ಅರ್ಥ ಮಾಡ್ಕೋತೀರಿ ಮಾಡ್ಕೊಡ್ರಿ. ಎರಡು ಹುಡುಗರ್ನ ಟ್ರೈನ್ ಅಂತ ತಗೊಳ್ಬೇಕು, ಡಿಸ್ಟೆನ್ಸ್ ಏನಂತ ತಗೋತೀರಿ ನೋಡ್ರಿ. ಒಂದು ವೇಳೆ ಅವರಿಬ್ಬರು ಕ್ರಮವಾಗಿ 10 ಮೀಟರ್ ಪರ್ ನಿಮಿಷ 8 ಮೀಟರ್ ಪರ್ ನಿಮಿಷ ವೇಗದಲ್ಲಿ ಆ ಪರಸ್ಪರರ ಕಡೆಗೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ರು, ಒಬ್ರೊಬ್ರು ಮೀಟ್ ಆಗಿ ಪರಸ್ಪರ ದಿಕ್ಕಿಗೆ ಬರ್ತಾ ಇದ್ರ ಅವರಿಬ್ಬರು ಎಷ್ಟು ಸಮಯದಲ್ಲಿ ಸಂಧಿಸ್ತಾರ ಅಂದ್ರೆ ಟೈಮ್ ಕಂಡಿಡಿಬೇಕು. ಟ್ರೈ ಮಾಡ್ರಿ ಇದನ್ನ ನೋಡ್ರಿ ಎಲ್ಲರೂ. ವೆರಿ ಗುಡ್, ವೆರಿ ಗುಡ್ ಅಪ್ಪ. 900 ಮೀಟರ್ ಉದ್ದದ ಸೇತುವೆ. ಸೇತುವೆ ಹೆಂಗಿರ್ತೈತಿ? ವೆರಿ ಗುಡ್ ಅಪ್ಪ. ಎಲ್ರು ನೋಡ್ರೋ ಇಲ್ಲಿ ಈ ತರ ಒಂದ್ ಸೇತುವೆ ಐತೆ. ವೆರಿ ಗುಡ್. ಯಾರ್ಯಾರಿಗೆ 50 ಬಂದೈತಲ್ಲ ಎಲ್ರು ವೆರಿ ಗುಡ್ ನೋಡ್ರಿ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸೇತುವೆ ಐತೆ. ಈ ಸೇತುವೆ ಎರಡು ವಿರುದ್ಧ ತುದಿಗಳಲ್ಲಿ ಎರಡು ಹುಡುಗರು ನಿಂತಾರ. ಇಲ್ಲೊಬ್ ನಿಂತ್ಕೊಂಡ ಒಂದ್ ಟ್ರೈನ್ ಅನ್ಕೊಡ್ರಿ, ಇಲ್ಲೊಬ್ ನಿಂತ್ಕೊಂಡ ಒಂದ್ ಟ್ರೈನ್ ಅನ್ಕೊಡ್ರಿ, ಅಥವಾ ಕಾರ್ ಅನ್ಕೊಡ್ರಿ, ಇಲ್ಲ ಹುಡುಗರು ಅನ್ಕೊಡ್ರಿ. ಇವರು ಒಬ್ರಿಗೊಬ್ರು ಏನಂತಂದ ಹೇಳಿದ್ರೆ ಪರಸ್ಪರ ದಿಕ್ಕಿನಲ್ಲಿ ಬರ್ತಿದಾರೆ, ಪರಸ್ಪರರ ಕಡೆಗೆ ಬರ್ತಿದಾರೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಈ ತರ ಬರ್ತಿದಾರೆ. ಇವ್ರು ಎಲ್ಲೋ ಬಂದ್ ಮೀಟ್ ಆದ ತಕ್ಷಣ ಏನಂತಂದ ಹೇಳಿದ್ರೆ, ಸೊ ಅವ್ರಿಬ್ರು ಪರಸ್ಪರ ಮೀಟ್ ಆದಾಗ ಏನಂತಂದ ಹೇಳಿದ್ರೆ ಎಷ್ಟು ಟೈಮ್ ಅಂತಂದ್ ಕೇಳಿದಾರ ಅಷ್ಟೇ. ಇವಂದು ಸ್ಪೀಡ್ ಎಷ್ಟು ಕೊಡಿದಾರ ಅವ್ರಿಬ್ರು ಕ್ರಮವಾಗಿ? ಇವಂದ್ ಎಷ್ಟು ಸ್ಪೀಡ್ ಐತಿ? 10 ಮೀಟರ್ ಪರ್ ನಿಮಿಷ ಅಂತಂದೈತೆ. ಇವಂದ್ ಎಷ್ಟೈತಿ? 8 ಮೀಟರ್ ಪರ್ ನಿಮಿಷ ಅಂತಂದೈತೆ. ಸೊ ಒಂದನ್ನ ನಾನು ಏನಂತ ತಗೊಂಡೆ? ಯು ಅಂತ ತಗೊಂಡೆ, ಇನ್ನೊಂದನ್ನ ವಿ ಅಂತ ತಗೊಂಡೆ. ಇಲ್ಲಿ ನಂದು ಸ್ಪೀಡ್ ಎಷ್ಟಾಯ್ತು? ಸ್ಪೀಡ್ ಇಬ್ರು ಏನಂತಂದ ಹೇಳಿದ್ರೆ ಒಂದಕ್ಕೊಂದು ವಿರುದ್ಧ ಹೋಗ್ತಿದಾರೆ ಅಂದ್ರೆ ಯು ಪ್ಲಸ್ ವಿ ಮಾಡ್ಬೇಕು. ಅಂದ್ರೆ ಇದು 10 ಪ್ಲಸ್ 8 ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 18 ಮೀಟರ್ ನಿಮಿಷ ಆಯ್ತು. 18 ಅಂತ ತಗೊಳ್ರಿ, ಎಸ್ 18 ಆಯ್ತು. ನೆಕ್ಸ್ಟ್ 900 ಮೀಟರ್ ಉದ್ದದ ಸೇತುವೆ. ಇದು ಸೇತುವೆ ಉದ್ದ ಎಷ್ಟೈತೆ ಅಂತಂದ ಹೇಳಿದ್ರೆ 900 ಮೀಟರ್ ಐತೆ. ಅಂದ್ರೆ ಡಿಸ್ಟೆನ್ಸ್ ಎಷ್ಟಾಯ್ತು ನಮ್ದು? ಟೋಟಲ್ ಡಿಸ್ಟೆನ್ಸ್ ಅವ್ರು ಕರ್ವ್ ಮಾಡ್ಬೇಕಾಗಿರೋದು ಎಷ್ಟು? ಸೇತುವೆದು ಡಿ ಎಷ್ಟಾತಪ್ಪ ಅಂತಂದ ಹೇಳಿದ್ರೆ 900 ಮೀಟರ್ ಆಯ್ತು. ವೆರಿ ಗುಡ್. ಸೊ ಇನ್ನೇನ್ ಕಂಡುಹಿಡಿಬೇಕು? ಟೈಮ್ ಕಂಡುಹಿಡಿಬೇಕು. ಟಿ ಈಕ್ವಲ್ ಟು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೈಮ್ ಕಂಡುಹಿಡ್ಬೇಕಂದ್ರೆ ಅದು ಆ ಕಡೆ ಹೋಗುತ್ತೆ. ಟೈಮ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ? 900 ಐತಿ. ಅದಾದ ನಂತರ ಟೈಮ್ ಎಷ್ಟೈತಿ? ಟೈಮ್ ಕೊಟ್ಟಿರಲಿಲ್ಲ, ಸ್ಪೀಡ್ ಕೊಟ್ಟಿದ್ದಾನೆ, ಸಾರಿ. ಸ್ಪೀಡ್ ಎಷ್ಟೈತೆ? 18 ಐತಿ ನೋಡ್ರಿ. 2 9 18, 2 4 8, 1 ಉಳಿತು 10 ಆಯ್ತು, 2 5 10 0. ನೆಕ್ಸ್ಟ್ 9 1 9 5 50. ಟೈಮ್ ಕೇಳಿದ ಅಂತಂದ ಹೇಳಿದ್ರೆ ಟೈಮ್ ಇಲ್ಲಿ ಎಷ್ಟು ಎದ್ರೋಗೈತಿ? ನಿಮಿಷನಾಗ ಐತಿ. ಡೈರೆಕ್ಟ್ ಆಗಿ ಬಂತ 50 ನಿಮಿಷ. ಏನ್ ಕನ್ಫ್ಯೂಸ್ ರೋ? ಸೊ ಎರಡು ಕಾರುಗಳು ಒಂದೇ ಸ್ಥಳದಲ್ಲಿ ಹೊರಡ್ತಾವ. ಇಲ್ಲಿ ಏನಪ್ಪಾ ಟ್ರೈನ್ ಬದಲೇ ಕಾರ್ ಕೊಟ್ಟಿದ್ದಾನೆ. ಎರಡು ಕಾರುಗಳು ಒಂದೇ ಸ್ಥಳದಿಂದ ಹೊರಡ್ತಾವ, ಪರಸ್ಪರ ವಿರುದ್ಧ ದಿಕ್ಕಿನಾಗ ಹೋಗ್ತಾವ. ಒಂದ್ ಕಾರ್ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಐತಿ 40 ಕಿಲೋಮೀಟರ್, ಇನ್ನೊಂದು ಕಾರ್ 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದ್ರ 5 ಗಂಟೆಗಳ ನಂತರ ಯಾವ ಎಷ್ಟು ದೂರ ಹೋಗಿರ್ತಾವ ಅಥವಾ ಎಷ್ಟು ದೂರ ಪರಸ್ಪರ ಹೋಗಿರ್ಬೋದು. ಡಿಸ್ಟೆನ್ಸ್ ಕಂಡಿಡಿ ಅಂತಂದ್ ಹೇಳಿದಾನೆ. ಈಸಿ ಐತ, ಡಯಾಗ್ರಾಮ್ ಹಾಕ್ರಿ ಮಾಡ್ರಿ. ಎಸ್ ಇಲ್ಲಿ ನೋಡ್ರಿ ಎಲ್ರು. ವೆರಿ ಗುಡ್, ವೆರಿ ಗುಡ್. ಸೊ ಒಂದೇ ಸ್ಥಳದಿಂದ ಅಂತಂದ ಹೇಳಿದ್ರೆ ಒಂದೇ ಸ್ಥಳದಿಂದ ಇದು ಒಂದು ಕಾರು, ಕಾರಲ್ಲ ಇದು, ಹೆಂಗೋ ಒಂದಂತ ತಗೊಳ್ರಿ. ಇದು ಒಂದು ಕಾರು. ಅದಾದ ನಂತರ ಇನ್ನೊಂದು ಕಾರು ಪರಸ್ಪರ ವಿರುದ್ಧ ದಿಕ್ಕಿಗೆ ಅಂತ ಕೊಟ್ಟಿದ್ದಾರೆ. ಪರಸ್ಪರ ಏನಪ್ಪಾ ಅಂತಂದ ಹೇಳಿದ್ರೆ ವಿರುದ್ಧ ದಿಕ್ಕಿಗೆ ಅಂತಂದ್ ಕೊಟ್ಟಿದ್ದಾರೆ. ಇದು ಈ ಕಡೆ ಹೋಗುತ್ತಾ, ಇದು ಈ ಕಡೆ ಹೋಗುತ್ತಾ. ಸೊ ಅದಾದ ನಂತರ ಒಂದು ಕಾರ್ ಏನಂತಂದ ಹೇಳಿದ್ರೆ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ, ಇನ್ನೊಂದು 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಸೊ 5 ಗಂಟೆಗಳ ನಂತರ ಟೈಮ್ ಕೊಟ್ಟಿದ್ದಾನ, 5 ಗಂಟೆ ಅವರ್ ಅಲ್ಲಿ ಕೊಟ್ಟಿದ್ದಾನ. ಓಕೆ ಡನ್. ಏನ್ ಕೇಳಿದ್ರೆ ಎಷ್ಟು ದೂರ ಅಂತಂದ ಹೇಳಿದ್ರೆ ಇವೆರಡು ಹೋಗ್ತಾ ಇರ್ತಾವ. ಇದು ಈ ಕಡೆ ಹೋಗ್ತಾ ಇರ್ತೈತಿ, ಇದು ಈ ಕಡೆ ಹೋಗ್ತಾ ಇರ್ತೈತಿ. ಅಂದ್ರೆ ಸ್ಪೀಡ್ ಏನಾಯ್ತು? ಇದನ್ನ ಯು ಅಂತ ತಗೊಳ್ರಿ, ಇದನ್ನ ವಿ ಅಂತ ತಗೊಳ್ರಿ. ಸ್ಪೀಡ್ ಈಕ್ವಲ್ ಟು ಏನು? ವಿರುದ್ಧ ದಿಕ್ಕ ಅಂತ ಹೇಳಿದಾರ ಅಂದ್ರೆ ಯು ಪ್ಲಸ್ ವಿ. ಸ್ಪೀಡ್ ಎಷ್ಟಾಯ್ತು ಇಲ್ಲಿ? 50 ಪ್ಲಸ್ 40 90 ಕಿಲೋಮೀಟರ್ ಪರ್ ಅವರ್ ಆಯ್ತು. ಟೈಮ್ ಐತೆ, ನಮ್ಗೆ ಡಿಸ್ಟೆನ್ಸ್ ಕೇಳಿದಾನ. ಡಿ ಈಕ್ವಲ್ ಟು ನೋಡ್ರಿ ಫಾರ್ಮುಲಾ ಏನು? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೈಮು ಅವರ್ ಅಲ್ಲಿ ಐತಿ, ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಬರುತ್ತೆ? ಕಿಲೋಮೀಟರ್ ಅಲ್ಲಿ ಬರುತ್ತೆ. ಸ್ಪೀಡ್ ಯಾವ್ದ್ರಲ್ಲಿ ಐತೆ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದಾವ ಎರಡು? ಇಲ್ಲ ಅಂತಂದ ಹೇಳಿದ್ರೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. 2 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದಾವ. ನಾವು ಲಾಸ್ಟ್ ಬಂದಾಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಓಕೆ ಡನ್. ನಮಗ್ ಡಿಸ್ಟೆನ್ಸ್ ಕೇಳಿದಾನ. ಟೈಮ್ ಆ ಕಡೆ ಹೋಯ್ತಂದ್ರೆ ಇಂಟು ಆಗತ್ತೆ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಸ್ಪೀಡ್ ಎಷ್ಟೈತಿ? 90 ಐತಿ. ಅದಾದ ನಂತರ ಟೈಮ್ ಎಷ್ಟೈತಿ? 5 ಐತಿ. 450 ಕಿಲೋಮೀಟರ್. ಮುಗಿದೋಯ್ತು. ಇನ್ ಕೆಲವೊಂದ್ ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ನಿಮ್ಗೆ ನಾಚಿಕೆ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ, ಎಕ್ಸಾಮ್ದಾಗ ನೀವು ಹೊಯ್ಕೋತ ಹೋಗ್ತೀರಿ.
ಎಷ್ಟು ಆಗತ್ತ ಅಷ್ಟು ಸಾಲ್ವ್ ಮಾಡಕ್ ಕಲೀರಿ. ನಿಜ ಹೇಳಕತ್ತೀನಿ, ಎಕ್ಸಾಮ್ ಇಂಪಾರ್ಟೆಂಟು, ಎಕ್ಸಾಮ್ದಾಗ ಸ್ಕೋರ್ ಮಾಡೋದು ಇಂಪಾರ್ಟೆಂಟು. ಅವ್ರ ಏನ್ ಅನ್ಕೊಂತಾರ, ಇವ್ರ ಏನ್ ಅನ್ಕೊಂತಾರ, ಓಕೆ ನಾನ್ ಮೆಸೇಜ್ ಮಾಡಕ್ ಹೋಗಿ ಏನೋ ತಪ್ಪು ಮಾಡ್ತೀನಿ, ಎದಕ್ ಬೇಕಾಗೈತವೆಲ್ಲ? ಮೆಸೇಜ್ ಮಾಡ್ರಿ, ಎಷ್ಟು ಅರ್ಥ ಆಗತ್ತ ಅಷ್ಟು. ನನಗ್ ನೀವೇನಪ್ಪಾ ಅಂತಂದ್ ಹೇಳಿದ್ರೆ, ಸರ್ ಟೈಮ್ 5 ಗಂಟೆ ಐತೆ ಅಂತಂದ್ ಹೇಳಿದ್ರು ಸಾಕು. ಯಾಕಂತಂದ್ ಹೇಳಿದ್ರೆ ನಿಮಗ್ ಕ್ವಶನ್ ನೋಡಿದ ತಕ್ಷಣ ಓಕೆ ಇದನ್ನಾದ್ರೂ ನಿಮಗ್ ಬರ್ಯಾಕ್ ಬರುತ್ತೆ ಅಂತಂದ್ ಗೊತ್ತಾಗತ್ತ. ಇಲ್ಲಿ ಯಾರು ಏನೋ ಅನ್ನಂಗಿಲ್ಲ, ನೀವ್ ಯಾರು ಅನ್ನೋದು ನನಗೂ ಗೊತ್ತಿಲ್ಲ, ಬೇರೆ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬೈಯೋದೊಂದ್ ಬಿಟ್ಬಿಟ್ಟು ಏನ್ ಬೇಕಾದ್ ಮೆಸೇಜ್ ಹಾಕಿ, ಬಟ್ ಆದ್ರೆ ರಿಪ್ಲೈ ಮಾಡಿ. ಏನ್ ಅರ್ಥ ಆಗಂಗಿಲ್ಲ ರಿಟರ್ನ್ ಕೇಳಿ. ಸೊ ನೀವೇನಂತಂದ್ ಹೇಳಿದ್ರ ಜೋಶಿಂದ ಮಾಡ್ರಿ, ತಪ್ಪು ಮಾಡ್ರ ಪರವಾಗಿಲ್ಲ, ಜೋಶಿಂದ ಮಾಡ್ರಿ. ಈ ಕ್ವಶನ್ ಮಾಡ್ರಿ, 2 ರೈಲುಗಳು ಒಂದೇ ವೇಗದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಾಗ ಹೊಂಟವು, ಡೈಗ್ರಾಮ್ ಆದ್ರೂ ಹಾಕ್ರಿ ಸಾಕು. ಪ್ರತಿ ರೈಲ್ನ ಉದ್ದ 160 ಮೀಟರ್ ಆಗಿತ್ತು ಅಂತಂದ ಹೇಳಿದ್ರು. ಪ್ರತಿ ರೈಲ್ನ ಉದ್ದ ಸೇಮ್ ಡಿಸ್ಟೆನ್ಸ್ ಕೊಟ್ಟಿದಾನ, ಅವೆರಡು 32 ಸೆಕೆಂಡ್ ಅಲ್ಲಿ ಹೋಗ್ತಾ ಇದ್ರ, ರೈಲಿನ ವೇಗ ಎಷ್ಟು ಅಂತ ಕೇಳಿದಾರ. ಒಂದೇ ವೇಗ ಅಂತಂದೈತೆ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ, ಟ್ರೈ ಮಾಡ್ರಿ. ಎಸ್ ಇಲ್ಲಿ ನೋಡ್ರಿ, 2 ರೈಲುಗಳು, 2 ರೈಲ್ ಅಂತಂದ ಹೇಳಿದ್ರೆ ಈ ತರ ಡಯಾಗ್ರಾಮ್ ಹಾಕೋಬೇಕು. ಇದು ಒಂದ್ ರೈಲ, ಅದಾದ ನಂತರ ಇದು ಒಂದ್ ರೈಲ. ಸೊ 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಾಗ ಅಂತಂದ ಹೇಳಿದ್ರೆ ಈ ತರ ಹೋಗ್ತಿದಾವ್. ಸೊ ಪ್ರತಿ ರೈಲ್ನ ಉದ್ದ 160 ಮೀಟರ್, ಇದು 160 ಐತಿ, ಇದು 160 ಐತಿ. ಇದನ್ನ L1 ಅನ್ಕೊಡ್ರಿ, ಇದನ್ನ L2 ಅನ್ಕೊಡ್ರಿ. ಮತ್ತು ಅವೆರಡು ಏನಂತಂದ ಹೇಳಿದ್ರೆ 32 ಸೆಕೆಂಡ್ ಅಲ್ಲಿ, ಟೈಮ್ ಎಷ್ಟೈತಿ 32 ಸೆಕೆಂಡ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕವರ್ ಆಗ್ತಿದಾವ. ಇದು ಮೀಟರ್ ಅಲ್ಲಿ ಇದಾವ, ನೋ ಪ್ರಾಬ್ಲಮ್. ಒಂದೇ ವೇಗ ಅಂತ ಕೊಟ್ಟಿದಾರ, ಇದ್ರ ಸ್ಪೀಡ್ ಯು ಅಂತ ತಗೊಳ್ರಿ, ವಿ ಅಂತ ತಗೊಳ್ರಿ. ಎಸ್ ಈಕ್ವಲ್ ಟು ಏನಾಗತ್ತೆ ವಿರುದ್ಧ ದಿಕ್ಕಿನಾಗ ಅಂದ್ರೆ ಯು ಪ್ಲಸ್ ವಿ. ಒಂದೇ ವೇಗದಲ್ಲಿ ಅಂತಂದ ಹೇಳಿದ್ರೆ ಸೇಮ್ ಸ್ಪೀಡ್ ಅಂದ್ರೆ ಯು ಎಷ್ಟು ಎಕ್ಸ್ ಅಂತ ತಗೊಂಡ್ರೆ ಅಂದ್ರೆ ವಿ ಕೂಡ ಏನಂತಂದ ಹೇಳಿದ್ರೆ ಎಕ್ಸ್ ಆಗತ್ತೆ. ಅವಾಗ ಎಸ್ ವ್ಯಾಲ್ಯೂ ಎಷ್ಟಾಗತ್ತ, ಎಕ್ಸ್ ಪ್ಲಸ್ ಎಕ್ಸ್ ಏನಂತಂದ ಹೇಳಿದ್ರೆ 2x ಆಯ್ತು. ಇವಾಗ ನೋಡ್ರಿ ಫಾರ್ಮುಲಾ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಇಲ್ಲಿ ನೋಡ್ರಿ ಸೈಡ್ ಇಲ್ಲೇ ಬರ್ಕೋತೀನಿ, ಸ್ಪೀಡ್ ಎಷ್ಟೈತಿ 2x ಆಯ್ತು. ಡಿಸ್ಟೆನ್ಸ್ ಎಷ್ಟೈತಿ 600 ಆಯ್ತು. ಸಾರಿ, ಡಿಸ್ಟೆನ್ಸ್ 600 ಆಗಂಗಿಲ್ಲ, ಎಷ್ಟಾಗತ್ತ ಡಿಸ್ಟೆನ್ಸ್ ಎಷ್ಟಾಗತ್ತ ಅದನ್ನ ಕೇಳೋದ ಮರ್ತೆ. ಸೊ 2 ರೈಲ್ ಇದಾವ, 2 ರೈಲ್ ಕೂಡಿಸ್ಬೇಕು. L1 ಪ್ಲಸ್ L2 ಅಂತಂದ ಹೇಳಿದ್ರೆ 320 ಆಯ್ತು. ವೆರಿ ಗುಡ್, 320 ಡಿವೈಡೆಡ್ ಬೈ ಟೈಮ್ ಎಷ್ಟಾಗತ್ತೆ ಕೊಟ್ಟಿದಾನ 32. ಇದು 32 ಒಂದ್ಲೆ 32 ಹತ್ಲೆ. ಸೊ 2x ಈಕ್ವಲ್ ಟು 10 ಆಯ್ತು. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು 5. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು 5 ಆಯ್ತು. ಸೊ ಇದೇನಾಯ್ತು, ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು. ಎಕ್ಸ್ ಏನೋ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು, ಬಟ್ ಆದ್ರೆ ಇಲ್ಲೇನೈತಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಸೊ ಎಕ್ಸ್ ಏನಂತಂದ ಹೇಳಿದ್ರು ಸ್ಪೀಡ್ ಇದಾವ, ಯಾವ್ದಾದ್ರು ಒಂದ್ ಸ್ಪೀಡ್ ಹೇಳಿದ್ರೆ ಸಾಕು. 5 ಮೀಟರ್ ಪರ್ ಸೆಕೆಂಡ್, 5 ಕಿಲೋಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 18 ಡಿವೈಡೆಡ್ ಬೈ 5. ಸೊ 5 ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 18 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಸಾರಿ 18 ಕಿಲೋಮೀಟರ್, 18 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಕನ್ವರ್ಟ್ ಮಾಡಿದೀವಲ್ಲ, 18 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಇನ್ ಕೆಲವು ಜನ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಮಾಡಿರಂಗಿಲ್ಲ, ಇದು ಬಾಳ ಇಂಪಾರ್ಟೆಂಟ್, ಅದಕ್ಕೆ ಇದ್ರ ಮೇಲೆ ಬಾಳ ಒತ್ತು ಕೊಡಕತ್ತನ್ನ. ಇದೇ ಮೇನ್. ಇದನ್ನ ಚೇಂಜಸ್ ಮಾಡ್ತಾನ, ಒಂದೇ ದಿಕ್ಕ 2 ದಿಕ್ಕ, ಒಂದೇ ದಿಕ್ಕ ವಿರುದ್ಧ ದಿಕ್ಕ ಅಂತಂದ ಹೇಳಿ. ಅವಾಗ ಇದನ್ನ ಕರೆಕ್ಟ್ ಆಗಿ ತಗೋಬೇಕು. ಒಂದೇ ವೇಗ ಡಿಫ್ರೆಂಟ್ ವೇಗ ಅಂತಂದ ಹೇಳಿ ಬರ್ತಾವ. ಇದು ಇಂಪಾರ್ಟೆಂಟ್, ಇದನ್ನ ಕರೆಕ್ಟ್ ಆಗಿ ಡಯಾಗ್ರಾಮ್ ಹಾಕಿ ಮಾಡಿದ್ರಿ ಅಂತಂದ ಹೇಳಿದ್ರೆ ಮುಂದಿಂದೆಲ್ಲ ಈಸಿ. ಎಕ್ಸಾಮ್ ನಿಮ್ದು, ಕಲಿಯೋದ್ ನೀವು. ಎಸ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 34 ಕಿಲೋಮೀಟರ್ ಪರ್ ಅವರ್, 86 ಕಿಲೋಮೀಟರ್ ಪರ್ ಅವರ್ ಸಾಗುತ್ತಿದ್ದು, ಅವುಗಳ ಉದ್ದ ಕ್ರಮವಾಗಿ 300 ಮೀಟರ್, 480 ಮೀಟರ್, ಎಲ್ಲಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ವೇಗವಾಗಿ ಸಾಗುತ್ತಿರುವ ರೈಲು ನಿಧಾನವಾಗಿ ಸಾಗುತ್ತಿರುವ ರೈಲನ್ನ ದಾಟಲು ತೆಗೆದುಕೊಳ್ಳುವ ಸಮಯ. ಇಲ್ಲಿ ಒಂದೇ ದಿಕ್ಕಿನಲ್ಲಿ ಅಂತಂದೈತೆ, ವಿರುದ್ಧ ದಿಕ್ಕಿನಲ್ಲಿ ಇಲ್ಲ. ಬಹಳ ಇಂಪಾರ್ಟೆಂಟ್. ಸೊ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ರಿ. ಇಲ್ಲಿ ಏನ್ ಕಂಡುಹಿಡಿಬೇಕು, ಎಲ್ಲಾ ಸೆಕೆಂಡ್ ಇದಾವ ಅಂತಂದ ಹೇಳಿದ್ರೆ ಟೈಮ್ ಕಂಡುಹಿಡಿಬೇಕು. ಎಲ್ಲಾ ಸೆಕೆಂಡ್ ಇದಾವ ಅಂತಂದ ಹೇಳಿದ್ರೆ ಟೈಮ್ ಕಂಡುಹಿಡಿಬೇಕು. ಸೊ ಕಂಡುಹಿಡಿರಿ ನೋಡೋಣ. ಎಸ್ ಇಲ್ಲಿ ನೋಡ್ರಿ, 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಅಂತ ಕೊಟ್ಟಿದ್ದಾನ. 2 ರೈಲುಗಳು, ಇದು ಒಂದ್ ರೈಲು, ಇದು ಒಂದ್ ರೈಲು, ಇದಾದ್ರೂ ಹಾಕೊಂಡಿರಿ. ಒಂದೇ ದಿಕ್ಕಿನಲ್ಲಿ ಅಂತಂದೈತೆ, ಈ ತರ ಬಂತು ಒಂದೇ ದಿಕ್ಕಿನಲ್ಲಿ. ಸೊ ಇದ್ರ ಸ್ಪೀಡ್ ಯು ಅಂತ ತಗೊಳ್ರಿ, ಇದ್ರ ಸ್ಪೀಡ್ ವಿ ಅಂತ ತಗೊಳ್ರಿ. ಒಂದು ಸ್ಪೀಡ್ ಎಷ್ಟು 34 ಕಿಲೋಮೀಟರ್ ಪರ್ ಅವರ್, ಇನ್ನೊಂದ್ರ ಸ್ಪೀಡ್ ಎಷ್ಟು 86 ಕಿಲೋಮೀಟರ್ ಪರ್ ಅವರ್. ನಾನು ಸ್ಪೀಡ್ ಬರ್ತೀನಿ ಇವಾಗ.
ಸ್ಪೀಡ್ ಏನಾಗತ್ತೆ ಒಂದೇ ದಿಕ್ಕಿನಿಲ್ಲ ಅಂದ್ರೆ ವೆರಿ ಗುಡ್ ಯು ಮೈನಸ್ ವಿ ಮಾಡ್ಕೊಬೇಕು, ಅಥವಾ ವಿ ಮೈನಸ್ ವಿ ಹೆಂಗಾದ್ರೂ ಮಾಡ್ಕೊಳ್ರಿ. ಇಲ್ಲಿ ಮೈನಸ್ ಬರಬಾರ್ದ್ರಿ ಸರ್ ಹಂಗಂತಲ್ಲ, ನಾನ್ ತಗೊಳ್ಳುವಾಗ ಏನೋ ತಗೊಂಡಿರ್ತೇನೆ, ಬಟ್ ಆದ್ರೆ ಯು ಮೈನಸ್ ವಿ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಸ್ಪೀಡ್? 86ರಾಗ 34 ಕಳೆದ್ರೆ ಎಷ್ಟು? 2. 8ರಾಗ 3 ಕಳೆದ್ರೆ 5. ಸೊ ಎಷ್ಟು? 52 ಕಿಲೋಮೀಟರ್. ಎಷ್ಟಾಯ್ತು? 52 ಕಿಲೋಮೀಟರ್ ಪರ್ ಅವರ್ ಬಂತು. 52 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಈಕ್ವಲ್ ಟು 52 ಕಿಲೋಮೀಟರ್ ಪರ್ ಅವರ್ ಬಂತು. ಇದನ್ನ ಕಂಡಿಡಿದ್ವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ನೋಡ್ರಿ, ಸಾಗುತ್ತಿದ್ದು ಅವುಗಳ ಉದ್ದ. ಒಂದ್ರದ್ದು ಉದ್ದ ಎಷ್ಟೈತಿ? ಒಂದ್ರದ್ದು ಉದ್ದ 300 ಮೀಟರ್ ಐತಿ. ಇನ್ನೊಂದ್ರದ್ದು ಉದ್ದ ಎಷ್ಟೈತಿ? 480 ಮೀಟರ್ ಐತಿ. ಸೊ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ದೀನಿ, ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತಾ ಅದು ಹೆಂಗಾಗಿರ್ಲಿ, ಒಂದೇ ದಿಕ್ಕಿನಾಗಿರ್ಲಿ ವಿರುದ್ಧ ದಿಕ್ಕಿನಾಗಿರ್ಲಿ, ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? ಇದನ್ನ L1 L2 ತಗೊಂಡ್ರಿ ಅಂತಂದ ಹೇಳಿದ್ರೆ ಕೂಡಿಸ್ಬೇಕು. ಏಯ್ ಯಾರ ಅವನು? ನಾನು ಯಾವಾಗೂ ನಿಮಗೆ ಡಿಸ್ಟೆನ್ಸ್ ಮೈನಸ್ ಮಾಡಂತಂದು ಹೇಳಿಲ್ಲ, ಯಾವತ್ತೂ ಮೈನಸ್ ಮಾಡಂಗಿಲ್ಲ ಡಿಸ್ಟೆನ್ಸ್, ಓನ್ಲಿ ಸ್ಪೀಡ್ಗೆ ಅಷ್ಟೇ ಹೇಳಿದೆನ್ನ. ಡಿಸ್ಟೆನ್ಸ್ ಯಾವತ್ತೂ ಮೈನಸ್ ಮಾಡಂಗಿಲ್ಲ, ಯಾವಾಗ್ಲೂ ಕೂಡ್ಸಬೇಕು. ಅದಕ್ಕೆ ನಾನು ಅವತ್ತು ಒತ್ತು ಕೊಟ್ಟೆ ಹೇಳ್ದೆ ಆಗ್ಲೇ ನೋಡ್ರು ಅಂತಂದೇಳಿ ಮತ್ ಬಿಟ್ರಿ. ಇಲ್ಲೂ ಕೂಡ L1 ಪ್ಲಸ್ L2ನೇ ಮಾಡ್ಬೇಕು. ಎಷ್ಟಾಗತ್ತೆ ಇದು? 780 ಮೀಟರ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಫಾರ್ಮುಲಾ ಬಿಡ್ತೇನೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಐತಿ? ಮೀಟರ್ ಒಳಗಡೆ ಐತೆ, ಕರೆಕ್ಟ್. ಟೈಮ್ ಯಾವ್ದ್ರೊಳಗೆ ಐತಿ? ಕಂಡಿಡಿ ಅಂತಂದ ಹೇಳಿದ್ರ. ಸ್ಪೀಡ್ ಯಾವ್ದ್ರಲ್ಲಿ ಐತಿ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಇದು ಮೀಟರ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ ಸ್ಪೀಡ್ ಯಾವ್ದ್ರಲ್ಲಿ ಇರಬೇಕು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು. ಅಂದ್ರೆ ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಮೊದಲು ಕನ್ವರ್ಟ್ ಮಾಡ್ಕೋಬೇಕು. ಸೊ 52 ಮೀಟರ್ ಪರ್ ಸೆಕೆಂಡ್ ಅಂತಂದ ಹೇಳಿದ್ರೆ 5 ಮೇಲೆ ಹೋಗುತ್ತೆ, ಕೆಳಗಡೆ 18 ಬರುತ್ತೆ. ಸೊ ಎಷ್ಟಾಯ್ತು? ಸೊ 2 9 18, 2 2 4, 2 6 12. ಸೊ ಎಷ್ಟಾಗತ್ತೆ ಇದು? ಸೊ 26 5 ಎಷ್ಟಾಗ ಅದ್ ನಂಗೆ ಗೊತ್ತಿಲ್ಲ, ಸ್ಪೀಡ್ ಹಿಂಗೆ ಬರ್ಕೊಂಡ್ಬಿಡೋನು. 26 × 5 ಡಿವೈಡೆಡ್ ಬೈ 9 ಆಯ್ತು. ಸೊ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ಬೇಡ. ಅದಾದ ನಂತರ ಸ್ಪೀಡ್ ಈಕ್ವಲ್ ಟೈಮ್ ಕಂಡಿಡಿಯೋದ್ರಿಂದಾರಲ್ಲ, ಓಕೆಪ್ಪ, ಓಕೆ ಅದನ್ನ ಬರ್ಕೊಂಡು. ಸೊ 26 × 5 ಎಷ್ಟಾಗಂದ್ರೆ 130 ಡಿವೈಡೆಡ್ ಬೈ 9. ಸೊ ಇಲ್ಲಿ ನೋಡ್ರಿ, ಸ್ಪೀಡ್ ಟೈಮ್ ಕಂಡಿಡಿಬೇಕು, ಸ್ಪೀಡ್ ಕೆಳಗಡೆ ಬರುತ್ತೆ. ಈ ತರ ಬಂತು. ಡಿಸ್ಟೆನ್ಸ್ ಎಷ್ಟೈತಿ? 780. ಡಿಸ್ಟೆನ್ಸ್ ಎಷ್ಟೈತಿ? 780. ಅದಾದ ನಂತರ ಸ್ಪೀಡ್ ಎಷ್ಟೈತಿ? ಇದನ್ನ ಕಂಡಿಡ್ಕೊಂಡೇವಿ 130 ಡಿವೈಡೆಡ್ ಬೈ 9 ಬರಂಗಿಲ್ಲ, ಇದನ್ನ ಹೋಗಿ ಮೇಲ್ಗಡೆ ಬರಿತೀನಿ. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 13 ಒಂದ್ಲೆ, 13 6ಲೆ. ಸೊ ಎಷ್ಟು ಬಂತು? 6 9 54 ಸೆಕೆಂಡ್ ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಬರುತ್ತೆ. ಇಷ್ಟೇ. ಏನ್ ಟಫ್ ಐತಲ್ಲಿ? ಎಲ್ರು ಕೆಲವೊಂದ್ ಜನ ಡಿ ಈಕ್ವಲ್ ಟು ಮೈನಸ್ ಎಲ್ಲೂ ಡಿಸ್ಟೆನ್ಸ್ ನ ಮೈನಸ್ ಮಾಡೋಂಗಿಲ್ಲ, ಕೂಡ್ಸಬೇಕು. ಈಗ ನೋಡ್ರಿ, ಇದು ಒಂದೇ ದಿಕ್ಕಿನಾಗ ಹೊಂದಿದಾವ ಅಂತಂದ ಹೇಳಿದ್ರೆ ಇದು ಈ ಟ್ರೀಲ್ ಐತಿ, ಇನ್ನೊಂದ್ ಟ್ರೈನ್ ಇಲ್ಲಿಗೆ ಹೋಗುತ್ತ. ಕ್ರಾಸ್ ಮಾಡಿ ಹೋಗ್ಬೇಕಂದ್ರ ಅವಾಗ ಏನಾಯ್ತು? ಇದು ಟೋಟಲ್ ಡಿಸ್ಟೆನ್ಸ್ ಎರಡು ಕೂಡಿ ಆಗ್ಬೇಕಲ್ಲ, ಕೂಡಿಸ್ಬೇಕು. ಅಲ್ಲೆಲ್ಲಿ ಮೈನಸ್ ಮಾಡ್ತೇವೆ? ಡಿಸ್ಟೆನ್ಸ್ ಯಾವತ್ತೂ ಮೈನಸ್ ಮಾಡಂಗಿಲ್ಲ, ಯಾವಾಗ್ಲೂ ಕೂಡಿಸ್ಲೇಬೇಕು, ಓನ್ಲಿ ಸ್ಪೀಡಿಗೆ ಮಾತ್ರ. ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್, ಸೇಮ್ ಒಂದೇ ತರ ಐತಿ. ಇದನ್ನಾದ್ರೂ ಮಾಡ್ರಿ. ಇದು ಅದೇನಾ? ಇಲ್ಲ ಅಲ್ಲ, ಇಲ್ಲ ಬೇರೆ ಐತಿ. ಸೊ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ 40 ಕಿಲೋಮೀಟರ್ ಪರ್ ಅವರ್, 90 ಕಿಲೋಮೀಟರ್ ಪರ್ ಅವರ್ ಇದಾವ. ಅವುಗಳ ಉದ್ದವು ಕ್ರಮವಾಗಿ 275 ಮೀಟರ್, 350 ಮೀಟರ್ ಅದಾವ. ವೇಗದ ರೈಲು ನಿಧಾನಗತಿಯ ರೈಲನ್ನು ದಾಟಿ ಹೋಗಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಸೊ ಇಲ್ಲಿ ನೋಡ್ರಿ, ಎಲ್ರು ಇಲ್ಲಿ ನೋಡ್ರಿ, 2 ರೈಲುಗಳು ಒಂದೇ ದಿಕ್ಕಿನಾಗ ಅದಾವ. ಅಂದ್ರೆ 2 ರೈಲುಗಳು ಒಂದೇ ದಿಕ್ಕಿನಾಗ ಹೋಗ್ತಿದಾವ. ಈ ತರದ್ದು ಯು ಆಯ್ತು, ವಿ ಆಯ್ತು. ಸ್ಪೀಡ್ ಏನಾಗತ್ತ? ಮೈನಸ್ ಮಾಡ್ಬೇಕು ಒಂದೇ ದಿಕ್ಕಿನಾಗ, ಅಂದ್ರೆ ಯು ಮೈನಸ್ ವಿ. ಸೊ ಇದೆಷ್ಟೈತಿ? ಒಂದ್ರದ್ದು 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ, ಇನ್ನೊಂದೇನಪ್ಪಾ ಅಂತಂದ್ರೆ 90 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ. ಸೊ ಇವಾಗ ಟೋಟಲ್ ಸ್ಪೀಡ್ ಎಷ್ಟಾಗತ್ತ? ಯು ಮೈನಸ್ ವಿ ಮಾಡಿದ್ರೆ 90ರಾಗ 40 ಹೋದ್ರೆ 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ಪೀಡ್ ಆಯ್ತು. ಇದನ್ನ ಸೈಡ್ಗೆ ಬರ್ದಿಟ್ಕೊಂಡ್ವಿ. ಒಂದು ಕ್ಲಿಯರ್ ಆಯ್ತು. ನೆಕ್ಸ್ಟ್, ಅವುಗಳ ಉದ್ದವು ಕ್ರಮವಾಗಿ ಎಷ್ಟೈತಿ? ಇದ 275 ಐತಿ, ಇನ್ನೊಂದು 350 ಮೀಟರ್ ಐತಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? ಸೊ ಯಾವುದೇ ಒಂದೇ ದಿಕ್ಕಿನಾಗಿರ್ಲಿ ವಿರುದ್ಧ ದಿಕ್ಕಿನಾಗಿರ್ಲಿ ಕೂಡಿಸ್ಬೇಕು. ಎಷ್ಟಾಗತ್ತೆ ಇದು? ವೆರಿ ಗುಡ್. 600, 625, 635. ಕನ್ಫ್ಯೂಸ್ ಮಾಡ್ಬಿಟ್ರು. 225, 350, 5, 7, 5, 12, 625. 625 ಮೀಟರ್ ಏನಪ್ಪಾ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಆಯ್ತು. ನಮಗೇನ್ ಕೇಳಿದಾರ? ತೆಗೆದುಕೊಳ್ಳಬಹುದಾದ ಸಮಯ. ಇಲ್ಲಿ ಕೆಳಗಡೆ ನೋಡ್ರೆ ಗೊತ್ತಾಗತ್ತೆ, ಸೆಕೆಂಡ್ ಟೈಮ್ ಕಂಡು ಹಿಡಿಬೇಕು.
ಇಲ್ಲಿ ನೋಡ್ರಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಮೀಟರ್ ಒಳಗಡೆ ಐತೆ, ಟೈಮ್ ಸೆಕೆಂಡ್ ಅಲ್ಲಿ ಬರುತ್ತೆ, ಸ್ಪೀಡು ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಬಟ್ ಆದ್ರೆ ಇಲ್ಲಿ ಏನೈತಿ 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಅದನ್ನ ಚೇಂಜ್ ಮಾಡ್ಬೇಕು ಇವಾಗ. 50 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸಣ್ಣದೈತಿ, ಮೀಟರ್ ಸಣ್ಣದ 5 ಮ್ಯಾಲ್ ಬರುತ್ತೆ, ಕೆಳಗಡೆ 18. 2 9 18, 2 25. ಸೊ ಇದು ಎಷ್ಟಾಗತ್ತೆ ನೋಡ್ರಿ, 25 ಇಂಟು 5 ಡಿವೈಡೆಡ್ ಬೈ 9. ಇದನ್ನಷ್ಟೇ ಹಿಂಗ ಬರ್ಕೊಡ್ರಿ. ನೆಕ್ಸ್ಟ್ ನಮಗೇನ್ ಕಂಡು ಹಿಡಿದಾರೆ, ಟೈಮ್ ಕಂಡು ಹಿಡಿದಾರೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತೆ 625 ಡಿವೈಡೆಡ್ ಬೈ, ಸೊ ಓಕೆ ಓಕೆ ವೆರಿ ಗುಡ್ ಅಪ್ಪ, 125 ಡಿವೈಡೆಡ್ ಬೈ 9 ಬರುತ್ತೆ ಇದನ್ನ ಮಾಡಿದ್ರೆ. ಸೊ ಸ್ಪೀಡ್ ಎಷ್ಟೈತಿ 125 ಡಿವೈಡೆಡ್ ಬೈ 9. ಡಿವೈಡೆಡ್ ಬೈ 9 ಬರೋಕ್ಕಿಂತನೂ ಇಲ್ಲಿ ನಾನು ಮೇಲ್ಗಡೆ ಹೋದ್ರೆ ಅದು ಇಂಟು 9 ಆಗತ್ತೆ. ಇದು ನೋಡ್ರಿ 5 2 10, 5 5 25. ಇದು 5 1 1 ಉಳಿತು 12 ಆಯ್ತು, 5 2 10, 2 ಉಳಿತು 25, 5 5 25. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 5 5 25, ನೆಕ್ಸ್ಟ್ 5 2 10, 2 ಹೋಯ್ತು 25 ಆಯ್ತು, 5 5 25, 5 1 5 5 ಏನ್ ಉಳಿತು 5 ಇಂಟು 9 ಉಳಿತು. ಅಂದ್ರೆ 9 5 45 ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಸೊ ಈ ತರ ಏನಪ್ಪಾ ಅಂತಂದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಎಸ್, ಟೈಮ್ ಆಗೈತಿ. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ. ಉಳಿದದ್ದೇನಂತಂದ ಹೇಳಿದ್ರೆ 2 ಕ್ವಶನ್ಸ್ ಗಳಿದಾವ, ಇವುಗಳನ್ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೇನೆ. ಸೊ ಇವ್ರದ ಆನ್ಸರ್ ಮಾಡಕ್. ಸೊ ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.